ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಕಿರುಪರೀಕ್ಷೆ 7 ಎಲ್ಲರದ್ದು ಚೆನ್ನಾಗಿದೆ. ಆನ್ಲೈನಲ್ಲೂ ಸಹ ಯಾರ್ಯಾರು ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಒಂದು ವೇಳೆ ಪರೀಕ್ಷೆನ ಇನ್ನೂ ಬರ್ತಿಲ್ಲ ಅಂದರೆ ಈ ಪರೀಕ್ಷೆಗೆ ಬೇಕಾದ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಮೊದಲು ಪರೀಕ್ಷೆನ ಅಟೆಂಡ್ ಮಾಡಿ, ತದನಂತರ ಈ ವಿಡಿಯೋನ ನೋಡಿ. ಸೊ ಇದರ ವಿವರಣೆ ನೋಡೋಣ. ಮೊದಲನೇ ಪ್ರಶ್ನೆ ಏನಿತ್ತು ಅಂತ ನೋಡೋಣ ಮಕ್ಕಳೇ. ಪ್ರಶ್ನೆಗಿಂತ ಮುಂಚೆ ಗದ್ಯಭಾಗ ಮುಖ್ಯ. ಮೊದಲ ಗದ್ಯಭಾಗ ಯಾವುದರ ಮೇಲಿತ್ತು, ಯಾವ ವಿಷಯದ ಮೇಲಿತ್ತು ಮಕ್ಕಳೇ? ಸಂಗೀತ. ಯಾರಾದರೂ ಹಾಡು ಹೇಳ್ತೀರಾ ಇದರಲ್ಲಿ? ಯಾವ ಅಂದರೆ ನೀವು ಸಂಗೀತ ಅಂತಲೇ ಕಲ್ತಿದ್ದೀರಾ, ಇಲ್ಲ ಸುಮ್ಮನೆ ಬಾತ್ರೂಮ್ ಸಿಂಗರ್ಸ್? ಬಾತ್ರೂಮ್ ಸಿಂಗರ್ಸ್ ಇರ್ತಾರೆ ಗೊತ್ತಾ? ಬರೀ ಅವರೊಬ್ಬರಿದ್ದಾಗ ಮಾತ್ರ ಹಾಡು ಹೇಳ್ತಿರ್ತಾರೆ. ಬಾತ್ರೂಮ್ ಸಿಂಗರ್ ಅಂದರೆ ಬಾತ್ರೂಮಿಗೆ ಹೋಗಿ ಹಾಡು ಹೇಳೋದೇ ಅಂತಲ್ಲ, ಅವರೊಬ್ಬರು ಏಕಾಂತದಲ್ಲಿದ್ದಾಗ ಮಾತ್ರ ಹಾಡು ಹೇಳ್ತಾರೆ. ಬೇರೆಯವ್ರು ಬಂದ ತಕ್ಷಣ ಸುಮ್ಮನೆ ಆಗ್ಬಿಡ್ತಾರೆ. ಅವ್ರಿಗೆ ಸ್ವಲ್ಪ ಸಂಕೋಚ ಸ್ವಭಾವದವರು. ಎನಿವೇಸ್, ಗದ್ಯಭಾಗ ಒಂದನ್ನು ನೋಡೋಣ ಎಲ್ಲರೂ. ಭಾರತದಲ್ಲಿ ಸಂಗೀತವು ಅದರ ಸಂಸ್ಕೃತಿಯಷ್ಟೇ ವೈವಿಧ್ಯಮಯವಾಗಿದೆ. ನಮ್ಮ ದೇಶದಲ್ಲಿ ಒಂದೇ ಥರ ಜನ ಇಲ್ಲ. ನಮ್ಮ ದೇಶದಲ್ಲಿ ಒಂದೇ ಥರ ಭಾಷೆ ಮಾತಾಡಲ್ಲ. ಭಾಳಷ್ಟು ಥರ ಜನ ಇದ್ದಾರೆ, ಭಾಳಷ್ಟು ಥರ ಭಾಷೆ ಮಾತಾಡ್ತಾರೆ, ಭಾಳಷ್ಟು ಥರ ಅಡುಗೆ ಇದ್ದಾವೆ. ನೋಡಿದಿರಲ್ಲ, ಒಂದೇ ಥರ ಇಲ್ಲ ನಮ್ಮಲ್ಲಿ. ನಮ್ಮ ದೇಶ ಎಷ್ಟು ವೈವಿಧ್ಯಮಯವಾಗಿದೆಯೋ ಅದರ ಸಂಗೀತವೂ ಸಹ, ಅದರ ಸಂಗೀತ ಮತ್ತು ಅದರ ಸಂಗೀತವೂ ಸಹ ನಮ್ಮ ಸಂಸ್ಕೃತಿಯಷ್ಟೇ ವೈವಿಧ್ಯಮಯವಾಗಿದೆ. ಇದು ಸಾವಿರಾರು ವರ್ಷಗಳ ಸಮೃದ್ಧ ಇತಿಹಾಸವನ್ನು ಹೊಂದಿದೆ. ಭಾರತೀಯ ಸಂಗೀತವನ್ನು 2 ಮುಖ್ಯ ವಿಧಗಳಾಗಿ ವಿಂಗಡಿಸಬಹುದು. ನಮ್ಮ ದೇಶದಲ್ಲಿ ನಮ್ಮ ಭಾರತದ ಸಂಗೀತನ 2 ಮುಖ್ಯ ವಿಧಗಳಾಗಿ ವಿಂಗಡಿಸಬಹುದು. ಯಾವ್ಯಾವವು? ಭಾರತೀಯ ಸಂಗೀತವನ್ನು 2 ಮುಖ್ಯ ವಿಧಗಳಾಗಿ ವಿಂಗಡಿಸಬಹುದು. ಮೊದಲನೇದು ಉತ್ತರ ಭಾರತದ ಹಿಂದೂಸ್ತಾನಿ ಸಂಗೀತ ಮತ್ತು ದಕ್ಷಿಣ ಭಾರತದ ಕರ್ನಾಟಕ ಸಂಗೀತ. ನಮ್ಮ ಕರ್ನಾಟಕದ ಹೆಸರು ಈ ಸಂಗೀತದ ಜೊತೆಗೆ ಸೇರಿಸ್ಬಿಟ್ಟಿದ್ದಾರೆ. ನಮಗೆ ಹೆಮ್ಮೆ ಆಗಬೇಕದು. ಉತ್ತರ ಭಾರತದಲ್ಲಿ ಏನು ಹಾಡು ಹೇಳ್ತಾರೆ ಅದಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂತಲೂ ಕರೀತಾರೆ. ಆಯಿತಾ? ಕೆಳಗಡೆ ದಕ್ಷಿಣ ಭಾಗದಲ್ಲಿ ಏನು ಸಂಗೀತ ನುಡಿಸ್ತಾರೆ, ಸಂಗೀತನ ಅಭ್ಯಾಸ ಮಾಡ್ತಾರೆ, ಅದಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂತಲೂ ಕರೀತಾರೆ. ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಅಂತಲೂ ಕರೀತಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ. 2 ಶೈಲಿಗಳು ಸಿತಾರ್. ಇದೇನಿದು ಸಿತಾರ್ ಅಂದರೆ ಏನು ಮಕ್ಕಳೇ? ಸಿತಾರ್ ಅಂದರೆ ಏನು ಗೊತ್ತಾ? ಸಿತಾರ್ ಅಂದರೆ ಇದೆ. ಸಿತಾರ್ ಈ ಥರ ಇರ್ತದಲ್ಲ, ಸಿತಾರ್ ಅಂತಾರೆ ಅದಕ್ಕೆ. ಸಿತಾರ್ ಸಿತಾರ್. ತಬಲ ಗೊತ್ತಾ ಮಕ್ಕಳೇ? ತಬಲ ಎಲ್ಲಿದೆ? ಇದು ತಬಲ. ಮೊದಲಿರೋದು ತಬಲ ಅಲ್ಲ, ಅದು ಮೃದಂಗ. ಹಿಂಗೆ ಬಾರಿಸೋದು ಮೃದಂಗ, ಮೇಲ್ ಬಾರಿಸೋದು ತಬಲ. ಅರ್ಥ ಆಯ್ತಾ? ಮತ್ತು ವೀಣೆಯಂತಹ, ವೀಣೆ ಎಲ್ಲಿದೆ ಮಕ್ಕಳೇ? ವೀಣೆ ಇದೆಯಾ ಇಲ್ಲಿ? ವೀಣೆ ಇಲ್ಲಿಲ್ಲ. ವೀಣೆನೂ ನೋಡೋಕ್ಕೆ ಇದೇ ಥರ ಕಾಣುತ್ತೆ, ಬಟ್ ವೀಣೆ ಅದಲ್ಲ. ಅದನ್ನು ತೋರಿಸ್ತೀನಿ ಆಮೇಲೆ ಎಲ್ಲಿದೆ ಅಂತ. ವೀಣೆ ಎಲ್ಲಿದೆ ಅಂತ ಆಮೇಲೆ ತೋರಿಸ್ತೇನೆ. ವೀಣೆಯಂತಹ ವಾದ್ಯಗಳನ್ನು ಬಳಸುತ್ತವೆ. ಭಾರತೀಯ ಶಾಸ್ತ್ರೀಯ ಸಂಗೀತವು ರಾಗಗಳು ಎಂಬ ಗಾನ ರಚನೆಗಳು ಮತ್ತು ತಾಳಗಳು ಎಂಬ ಲಯದ ಮಾದರಿಗಳ ಮೇಲೆ ಆಧಾರಿತವಾಗಿದೆ. ರಾಗಗಳು ಎಂಬ ಗಾನ ರಚನೆಗಳು ಮತ್ತು ತಾಳಗಳು ಎಂಬ ಲಯದ ಮಾದರಿಗಳ ಮೇಲೆ ಆಧಾರಿತವಾಗಿದೆ. ಜಾನಪದ ಸಂಗೀತವು ಭಾರತೀಯ ಸಂಸ್ಕೃತಿಯ ಮುಖ್ಯ ಭಾಗವಾಗಿದೆ. ಪ್ರತಿಯೊಂದು ಪ್ರದೇಶವು ತನ್ನದೇ ಆದ ಅನನ್ಯ ಶೈಲಿಗಳು ಮತ್ತು ವಾದ್ಯಗಳನ್ನು ಹೊಂದಿದೆ. ಜಾನಪದ ಸಂಗೀತ ಅಂದರೆ ಗೊತ್ತಾ ಮಕ್ಕಳೇ? ಏನಂತ ಅರ್ಥ? ಏನು? ಜನರೇ ತಮ್ಮಷ್ಟಕ್ಕೆ ತಾವೇ ಮಾಡಿರೋದು, ಅದಕ್ಕೆ ಯಾರು ಒಬ್ಬರು ಹೆಸರಿರೋದಿಲ್ಲ. ಹೌದಾ? ಅದಕ್ಕೆ ಏನಂತೇವೆ? ಜಾನಪದ ಅಂತ ಕರಿತೀವಿ. ಸೊ ಯಾವುದಾದ್ರೂ ಸಂಗೀತನ ಜನರೇ ಗುಂಪಾಗಿ ಮಾಡ್ಕೊಂಡಿರ್ತಾರೆ. ಈಗ ನಮ್ಮ ಅಜ್ಜಿಯರು ಕೆಲವರು ಹಾಡು ಹೇಳ್ತಾರೆ ಗೊತ್ತಾ? ಪದ ಹೇಳ್ತಾರಂತಾರೆ ಅವರಿಗೆಲ್ಲ. ಫಂಕ್ಷನಲ್ಲೆಲ್ಲ ಬಂದು ಹಾಡು ಹೇಳ್ತಾರೆ ಅವರು. ಅದನ್ನು ಹಾಡು ಬರ್ದದ್ದು ಯಾರು ಅಜ್ಜಿ, ಹಾಡು ಬರ್ದದ್ದು ಯಾರು ಅಜ್ಜ ಅಂತ ಕೇಳಿದ್ರೆ, ಇಲ್ಲಪ್ಪ ನಮ್ಮವರೆಲ್ಲ ಹಾಡು ಹೇಳ್ತಿದ್ರು, ನಾವು ಹಾಡು ಹೇಳ್ತಿದ್ದೀವಿ ಅಂತ ಹೇಳ್ತಾರೆ ಅವರು. ಹೌದಾ ಇಲ್ವಾ? ಕೇಳಿದ್ರೆ ಇಲ್ಲ? ಯಾವುದಾದ್ರೂ ಮದುವೆ ಮನೆಯಲ್ಲಿ ಅಲ್ಲೆಲ್ಲ ಹಾಡು ಹೇಳ್ತಿರ್ತಾರೆ ಅಜ್ಜಿಯರು ಒಂದೊಂದ್ಸರಿ 4-5 ಜನ ಸೇರಿಬಿಟ್ರು ಅವರು ಹಾಡು ಹೇಳೋಕ್ಕೆ ಶುರು ಮಾಡಿಬಿಡ್ತಾರೆ. ಅದು ನಮಗೆ ಬರೋದಿಲ್ಲ ನೋಡ್ರಿ, ನಾವೆಷ್ಟು ದಡ್ರದೀವಿ. ಅವ್ರ ಹತ್ರ ಇರೋ ಜಾನಪದ ಸಾಹಿತ್ಯ ಸಂಪತ್ತು ನಮ್ಮ ಹತ್ರ ಇಲ್ಲೇ ಹೊತ್ತು. ದುರ್ದೈವ. ಬಟ್ ಜನಪದ ಅಂದ್ರೇನು? ಜನರಿಂದನೇ ಬಂದಿರತಕ್ಕಂತಹ ಒಂದು ಜ್ಞಾನ ಅದು. ಜನರೇ ಹುಟ್ಟು ಹಾಕಿರುವ, ಸಾಮೂಹಿಕವಾಗಿ ಬಂದಿರತಕ್ಕಂಥ ಒಂದು ಕೊಡುಗೆ ಅದು ಜಾನಪದ ಸಂಗೀತವು ಭಾರತೀಯ ಸಂಸ್ಕೃತಿಯ ಮುಖ್ಯ ಭಾಗವಾಗಿದೆ. ಪ್ರತಿಯೊಂದು ಪ್ರದೇಶವು ತನ್ನದೇ ಆದ ಅನನ್ಯ ಅಂದರೆ
ಅನನ್ಯ ಶೈಲಿಗಳು, ಭಾಳ ಶೈಲಿಗಳು, ಬೇರೆ ಬೇರೆ ಶೈಲಿಗಳು, ಅನನ್ಯ ಶೈಲಿಗಳು ಮತ್ತು ವಾದ್ಯಗಳನ್ನು ಹೊಂದಿದೆ. ಇಂದು ಭಾರತೀಯ ಸಂಗೀತವು ವಿಕಾಸಗೊಳ್ಳುತ್ತಲೇ ಇದೆ. ವಿಕಾಸಗೊಳ್ಳುವುದಂದ್ರೆ ಏನು ಮಕ್ಕಳೇ? ವಿಕಾಸಗೊಳ್ಳೋದಂದರೆ ವಿಕಾಸಗೊಳ್ಳೋದಂದರೆ ನೀವಿನ್ನೂ ಚೆನ್ನಾಗಿ ಎತ್ತರ ಬೆಳೀತಿರೋದು. ಮಂಗನಿಂದ ಮಾನವ, ಗೊತ್ತಾ ಕತೆ? ಮಂಗ ಇದ್ದದ್ದು ಮಾನವ ಆಯಿತು, ಮಂಗ ಸಹ ವಿಕಾಸ ಆಯಿತು, ಹೌದಲ್ವಾ? ಮಂಗ ಇದ್ದದ್ದು ಮಾನವ ಅನಾದ. ಮೊದಲು ಹಿಂಗೆ ಬಗ್ಗಿ ನಡೀತಾ ಇತ್ತು, ನೋಡಿದ್ದೀರಲ್ಲ ಚಿತ್ರ, ಡಾರ್ವಿನ್ ಚಿತ್ರ. ಮಂಗ ಇದ್ದದ್ದು ಮಾನವ ಆಗಿದ್ದು, ನಿಧಾನಕ್ಕೆ ಹೋಗ್ತಾ ನಡೆಯೋಕ್ಕೆ ಶುರು ಮಾಡ್ತಾನೆ ಎದ್ದು. ಸೊ ಮಂಗನಿಂದ ಮಾನವ ಅಂದರೆ ಅಲ್ಲಿ ಮಂಗ ಮಾನವನಾಗಿ ವಿಕಸಿತವಾಯಿತು. ವಿಕಾಸ ಅಂದರೆ ಎವಲ್ಯೂಷನ್ ಅಂತಾರೆ ಇಂಗ್ಲೀಷಲ್ಲಿ. ಅದಕ್ಕೆ ಆ ಒಂದು ಪ್ರಕ್ರಿಯೆಗೆ ವಿಕಾಸ ಅಂತಾರೆ. ಅದೇ ಥರ ಸಂಗೀತನೂ ಅಷ್ಟೇ. ಸಂಗೀತನೂ ನಿಧಾನವಾಗಿ ವಿಕಾಸ ಆಗ್ತದೆ. ಮೊದಲು ಟಮ್ಟೆಮೇಲೆ ಬಳಸ್ತಿದ್ರು, ಆಮೇಲೆ ಹೋಗ್ತಾ ಈ ಥರ ತಂತಿ ವಾದ್ಯಗಳು ಬಂದವು. ಚರ್ಮವಾದ್ಯ, ತಂತಿವಾದ್ಯ, ಇನ್ನೂ ಹೆಚ್ಚು ಈಗೆಲ್ಲ ಎಲೆಕ್ಟ್ರಾನಿಕ್ಸ್ ಬಂದದ್ದು, ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸು. ಕರೆಂಟ್ನಾಗ ಬಂದದವು ಇವಾಗೆಲ್ಲ, ಕರೆಂಟಲ್ಲೇ ಮಾಡ್ತಾರೆ ಅದನ್ನೆಲ್ಲ. ಪಿಯಾನೋ, ವೆರಿ ಗುಡ್ ಎಕ್ಸಾಂಪಲ್, ಪಿಯಾನೋ. ಅನನ್ಯ ಎಲ್ಲಿದೆಪ್ಪ? ಭಾರತೀಯ ಸಂಗೀತವು ವಿಕಾಸಗೊಳ್ಳುತ್ತಲೇ, ಈ ಪದ ಭಾಳ ಇಂಪಾರ್ಟೆಂಟ್ ನೋಡಿ, ವಿಕಾಸಗೊಳ್ಳುತ್ತಲೇ ಇದೆ. ಸಾಂಪ್ರದಾಯಿಕ ಮತ್ತು ಆಧುನಿಕ ಅಂಶಗಳನ್ನು ಬೆರೆಸಿ ಹೊಸ ಮತ್ತು ರೋಮಾಂಚಕ ಧ್ವನಿಗಳನ್ನು ಸೃಷ್ಟಿಸುತ್ತಿದೆ. ಹೊಸ ಧ್ವನಿಗಳನ್ನು ಸೃಷ್ಟಿಸುತ್ತಿದ್ದಾರೆ. ಪ್ರಶ್ನೆ ನೋಡೋಣ ಮಕ್ಕಳೇ ಯಾವ ಥರ ಇದೆ ಅಂತ. ಮೊದಲ ಪ್ರಶ್ನೆ ಏನಿದೆ? ಭಾರತೀಯ ಸಂಗೀತವನ್ನು ಎಷ್ಟು ಮುಖ್ಯ ವಿಧಗಳಾಗಿ ವಿಂಗಡಿಸಬಹುದು? 2. ಯಾವ್ಯಾವವು? ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ, ಅಥವಾ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ. ರೈಟ್? 2 ಹೇಳ್ಬೋದು ನಾವು, 2 ಅಂತ ಹೇಳ್ಬೋದು. ವೀಣೆ ಇದೆಯಪ್ಪ, ಇದು ನೋಡಪ್ಪ ವೀಣೆ, ಇದು ವೀಣಾ. ಹಿಂಗೆ ಸರಸ್ವತಿ ಹಿಡ್ಕೊಂಡಿರೋದೇ ವೀಣೆ. ಸರಸ್ವತಿ ಹಿಡ್ಕೊಂಡಿರೋದೇ ವೀಣೆ, ಇದು ವೀಣೆ ಆಗ್ತದೆ ನೋಡಿರಿ. ಆಮೇಲೆ ಈ ವೀಣೆನ ಈ ಥರ ಇಟ್ಕೊಳ್ಳೋದು ಕಡಿಮೆ, ಈ ಥರ ಅಡ್ಡನೇ ಇಟ್ಕೊತಾರೆ ಅದನ್ನು, ಈ ಥರ ಹಿಂಗೆ ಇಟ್ಕೊಂಡಿರ್ತಾರೆ. ಸರಿನಾ? ಮುಂದೆ ಹೋಗ್ಬೋದಾ ಮಕ್ಕಳೇ? ಉತ್ತರ ಭಾರತದ ಸಂಗೀತ ಶೈಲಿಯನ್ನು ಏನೆಂದು ಕರೆಯುತ್ತಾರೆ? ಹಿಂದೂಸ್ತಾನಿ ಸಂಗೀತ ಅಥವಾ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ರೈಟ್, ವೆರಿ ಗುಡ್. ಇಲ್ಲಪ್ಪ, ಎಲ್ಲಿ ಮಾಡ್ತಾರೆ ಆ ಥರ? ಈ ಥರ ಎಲ್ಲಾದರೂ ಪ್ರೋಗ್ರಾಮ್ ಆದರೆ ಯಾವುದು ಮಿಸ್ ಮಾಡ್ಕೊಂಬೇಡ್ರಿ, ಆಯಿತಾ? ಈ ಥರ ಪ್ರೋಗ್ರಾಮ್ಗಳಾಗ್ತಿರ್ತಾವೆ, ಅಂಥ ಜಾಗಕ್ಕೆ ಹೋಗ್ಬೇಕು ಈ ವಯಸ್ಸಲ್ಲಿ. ಅದರಲ್ಲೂ ಚಿಕ್ಕ ವಯಸ್ಸಲ್ಲಿ ಹೋದರೆ ಭಾಳ ಒಳ್ಳೆಯದು. ಉಡುಪಿ ಕಡೆ ಆ ಕಡೆ ಭಾಳ ಚೆನ್ನಾಗಪ್ಪ, ಭಾಳ ಚೆನ್ನಾಗಿ. ಅಂಥ ಜಾಗಗಳಲ್ಲಿ ಹೋದರೆ ಒಳ್ಳೆಯದು. ನೀವು ತಿಳ್ಕೊಳೋದು ಭಾಳ ಇರುತ್ತೆ ಅಲ್ಲಿ. ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ವಾದ್ಯ ಅಲ್ಲ? ಪಿಯಾನೋ ನಮ್ಮ ದೇಶದ್ದಲ್ಲ, ಪಿಯಾನೋ ಹೊರದೇಶದಿಂದ ಬಂದದ್ದು. ಭಾರತೀಯ ವಾದ್ಯ ಅಲ್ಲ ಇದು, ಆಯಿತಾ? ಪಿಯಾನೋ ಇದೇ ನೋಡಪ್ಪ, ಪಿಯಾನೋ. ನೀನು ಹೇಳ್ದಲ್ಲಪ್ಪ ವಿನಯ್ ಪಾಟೀಲ್, ವೆರಿ ಗುಡ್. ಪಿಯಾನೋ ಅಂದರೆ ಇಷ್ಟೇನಪ್ಪ ನಿನಗೆ? ಹೌದಾ? ಮೊದಲು ಹಾರ್ಮೋನಿಯಂ ಬಾರಿಸೋದು ಕಲ್ತ್ಬಿಟ್ರಿ ನಿಧಾನಕ್ಕೆ. ಹಾರ್ಮೋನಿಯಂ ಬಾರಿಸೋದು ಕಲ್ತ್ರೆ ನೀವು ನಿಧಾನಕ್ಕೆ ಅದಕ್ಕೂ ಬಂದುಬಿಡ್ತೀರಿ. ಗುಡ್. ಹೌದಾ? ಗುಡ್. ಒಂದು ನಿಮಿಷ, ಯಾರಿಗಾದರೂ ಏನಾದರೂ ಬಾರ್ಸಕ್ಕೆ ಬರುತ್ತಾ ನಮ್ಮ ತರಗತಿಯಲ್ಲಿ? ಓ ಏನು ಬರ್ತದೆ ನಿಮಗೆ? ಕೊಳಲು? ನಿಜವಾಗ್ಲೂ? ಹೌದಾ? ಅಲ್ಲ, ನಿಜವಾಗ್ಲೂ ಅಲ್ಲಪ್ಪ, ಬಾರ್ಸೋದಂದ್ರೆ ಟಿಂಟಿ ಅಂತ ನಿನಗೆ ಬಾರ್ಸೋದಲ್ಲ, ಇನ್ನೊಬ್ರಿಗೂ ಸ್ವಲ್ಪ ಇಂಪಾಗಿ ಕೇಳೋ ರೀತಿ ಬಾರಿಸೋದು. ಏನಪ್ಪ, ಯಾವ್ದು ಬಾರಿಸ್ತೀಯ ನೀನು? ಹಾರ್ಮೋನಿಯಂ ಬಾರ್ಸೋಕ್ಕೆ ಬರುತ್ತಾ? ವೆರಿ ಗುಡ್. ಯಾರು ಹೇಳ್ಕೊಟ್ರು? ಮಠದಲ್ಲಿ ಹೇಳ್ಕೊಡ್ತಾರಾ? ಓಹೋ. ನಿನ್ಗೆ ಯಾವುದಪ್ಪ? ಏನಪ್ಪ? ಏನು ಬಾರಿಸ್ತೀಯ? ಅಬ್ಬಾ, ನಿನಗೆ ಪಿಯಾನೋ ಬಾರಿಸ್ತೀರಾ? ಎಲ್ಲಿ ನೋಡಿದ್ರಿ ಪಿಯಾನೋನ ನೀವು? ಸುಮ್ಮನೆ ಹೇಳ್ತಿದ್ದೀರಾ? ಓ, ನಿಮ್ಮ ಮಾವರು ಗೋವಾದಲ್ಲಿದ್ದಾರೆ. ಓಹೋ, ಅವ್ರು ಹೇಳ್ಕೊಟ್ಟಿದ್ದಾರಾ? ಶಬಾಷ್. ತಬಲ ಈಸಿ ಅನಿಸ್ತತಲ್ಲ, ಡಮ್ ಅಂತ ಹೊಡೆದ್ಬಿಟ್ರೆ ಸೌಂಡ್ ಬಂದ್ಬಿಡುತ್ತಂತ. ಅಷ್ಟು ಸುಲಭ ಇಲ್ಲಪ್ಪ ಅದು. ಡ್ರಮ್ ಸೆಟ್, ಓಕೆ. ತಾಳ ಅಂದರೆ ಸಣ್ಣ ಮಕ್ಳಿಗೆ ಕೊಟ್ಟರೆ ತಾಳ ಬಾರಿಸ್ತಾರೆ. ಎನಿವೇಸ್,
ಸೊ ಆನ್ಲೈನಲ್ಲಿ ಯಾರು ನೋಡ್ತಿದ್ದಾರೆ ಮಕ್ಕಳೇ, ನಿಮಗೂ ಯಾವುದಾದ್ರೂ ವಾದ್ಯಗಳನ್ನು ನುಡ್ಸೋಕ್ಕೆ ಬರುತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತೀಯ ಶಾಸ್ತ್ರೀಯ ಸಂಗೀತದ ಗಾನ ರಚನೆಗಳನ್ನು ಏನೆಂದು ಕರೆಯುತ್ತಾರೆ? ರಾಗಗಳು. ಎಲ್ಲಿ ಕೊಟ್ಟಿದ್ದಾರಪ್ಪ? ಎಲ್ಲಿ ಕೊಟ್ಟಿದ್ದಾರೆ? ನಿಧಾನ ಅಲ್ಲಿ ಇಲ್ಲಿ ಅನ್ಬೇಡ್ರಿ. ಶಾಸ್ತ್ರೀಯ ಸಂಗೀತವು ರಾಗಗಳು ಎಂಬ ಗಾನ ರಚನೆಗಳು ಅಂತ ಇದೆ ನೋಡ್ರಿ. ರಾಗಗಳು ಎಂಬ ಗಾನ ರಚನೆಗಳಿದ್ದಾವೆ. ಭಾರತೀಯ ಶಾಸ್ತ್ರೀಯ ಸಂಗೀತದ ಗಾನ ರಚನೆಗಳನ್ನು ಏನಂತ ಕರಿತೀವಿ? ರಾಗಗಳು ಅಂತ ಕರಿತೀವಿ. ಹೌದಾ? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮುಂದೋಗ್ಬೋದಾ ಮಕ್ಕಳೇ? ಓಕೆ, ಇಲ್ಲೊಂದು ಪ್ರಶ್ನೆ ಇದೆ. ಭಾರತೀಯ ಸಂಗೀತವು ಇಂದು ಹೇಗೆ ವಿಕಾಸಗೊಳ್ಳುತ್ತಿದೆ? ಯಾವ ಥರ ವಿಕಾಸಗೊಳ್ಳುತ್ತಿದೆ? ವೆರಿ ಗುಡ್. ಸಾಂಪ್ರದಾಯಿಕ ಮತ್ತು ಆಧುನಿಕ ಅಂಶಗಳನ್ನು ಬೆರೆಸಿ. ಆಪ್ಷನ್ ಸಿ ತಾನೇ ಕರೆಕ್ಟ್ ಇದೆ ಅಲ್ವಾ? ಷರತ್ತು ಕ್ಲಿಯರ್ ಇದೆ? ಷರತ್ತು ಸರಿ ಆಯ್ತಪ್ಪ. ಇದು ಗದ್ದೆ ಭಾಗ ಮುಗಿತಲ್ವ? ಮುಂದೆ ಹೋಗ್ಬೋದಾ? ಹೌನಪ್ಪ, ನಾನು ಹೋಗಿದ್ದೀನಪ್ಪ ಧರ್ಮಸ್ಥಳಕ್ಕೆ. ನಿಮಗೂ ಯಾರಿಗಾದ್ರೂ ಅವಕಾಶ ಸಿಕ್ತಂದರೆ. ಹೌದಾ? ಗುಡ್. ಪುಣ್ಯಕ್ಷೇತ್ರ ಭಾಳ ಚೆನ್ನಾಗಿದೆ. ಹೋಗಿದ್ರೆ ಭಾಳ ಒಳ್ಳೆಯದು. ಯಾರ್ಯಾರು ಹೋಗಿಲ್ಲ ಎಲ್ಲರೂ ಒಂದ್ಸರಿ ವಿಸಿಟ್ ಮಾಡಿರಿ ಆಯಿತಾ? ಹೋದ್ಮೇಲೆ ಹಂಗೆ ಬರಬೇಡ್ರಿ. ಸ್ವಲ್ಪ ಕಾಣಿಕೆನ ಒಂದು 10 ರೂಪಾಯಿನಾರ 5 ರೂಪಾಯಿನಾರ ಕಾಣಿಕೆ ಹಾಕ್ಬರ್ರಿ. ಅಲ್ಲೆಲ್ಲ ಫ್ರೀ ಊಟ ಕೊಡ್ತಾರೆ ತಾನೇ? ಹಾಂ, ಅಲ್ಲಿ ಫ್ರೀ ಊಟ ಕೊಡ್ತಾರಲ್ಲಪ್ಪ. ಮತ್ತು ಊಟ ಮಾಡಿದ್ಮೇಲೆ ಎಲ್ಲ ಫ್ರೀ ಅಂದಮೇಲೆ ಅಲ್ಲಿ ಫ್ರೀ ಯಾವುದು ತಗೊಂಬಾರ್ದು. ನಾವೇನಾದ್ರು ಸ್ವಲ್ಪ ದುಡ್ಡು ಕಾಣಿಕೆ ಹಾಕಿ ಬರ್ಬೇಕು ಆಯಿತಾ? ಅವರು ಅದಕ್ಕೆಲ್ಲ ಖರ್ಚು ಬರ್ತದೆ, ಅವರಿಗೂ ಸಹ ಖರ್ಚು ಬರ್ತದಲ್ವಾ? ಅಡುಗೆ ಮಾಡಿಸೋಕೆಲ್ಲದಕ್ಕೂ ಖರ್ಚು ಬರ್ತದೆ. ಏನಾರು ಇದ್ದರೆ ಸ್ವಲ್ಪ ದುಡ್ಡು ಹಾಕಿ ಬಂದ್ಬಿಡು. ಒಂದು 5 ರೂಪಾಯಿ 10 ರೂಪಾಯಿ ನಿಮ್ಮ ವಯಸ್ಸಿಗೆ. ಹಾಂ, ಅಷ್ಟಾದ್ರೆ ಹಾಕಿ ಬರ್ಬೇಕು. ಬರ್ರಿ ಗದ್ದೆ ಭಾಗ 2ಕ್ಕೆ ಹೋಗೋಣ. ಹಾಂ, ಭಾರತವು ಯಾರಪ್ಪ SR ಅಂತ ಕೂಗಿದ್ದು? ಅಷ್ಟು ಜೋರಾಗಿ ಕೂಗಬಾರ್ದಪ್ಪ, ನಿಧಾನ. ನಾನು ಇಲ್ಲೇ ಇದ್ದೀನಿ, ದೂರ ಇಲ್ಲ. ಭಾರತವು ಅನೇಕ ಸುಂದರ ಮತ್ತು ಪುರಾತನ ದೇವಾಲಯಗಳಿಗೆ ನೆಲೆಯಾಗಿದೆ. ಪಂಜಾಬಿನ ಅಮೃತಸರದಲ್ಲಿರುವ ಸುವರ್ಣ ದೇವಾಲಯವು ಸಿಖ್ಖರಿಗೆ ಪವಿತ್ರ ಸ್ಥಳ ಆಗಿದೆ. ಸಿಖ್ಖರು ನೆನಪಾಗ್ತಿದೆಯೇನಾದರೂ? ಏನಿದು? ಯಾವ ಧರ್ಮದವರು? ಸಿಖ್ ಧರ್ಮದವರು. ಸಿಖ್ ಧರ್ಮದ ಸಂಸ್ಥಾಪಕರು ಯಾರು? ವೆರಿ ಗುಡ್, ಸಮರ್ಥಶ್ಚೆ, ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು. ಸಿಖ್ ಧರ್ಮದ ಸಂಸ್ಥಾಪಕರು ಯಾರು? ಗುರುನಾನಕ್. ಇದರ ಚಿನ್ನದ ಗುಮ್ಮಟವು ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ತಮಿಳುನಾಡಿನ ಮಧುರೈನಲ್ಲಿರುವ ಮೀನಾಕ್ಷಿ ದೇವಾಲಯವು ತನ್ನ ಬಣ್ಣ ಬಣ್ಣದ ಶಿಲ್ಪಗಳು ಮತ್ತು ಎತ್ತರದ ಗೋಪುರಗಳಿಗೆ ಹೆಸರುವಾಸಿಯಾಗಿದೆ. ಒಡಿಶಾದಲ್ಲಿ ಕೊನಾರ್ಕ್ನ, ಇದು ನಾ ಆಗ್ಬೇಕಿತ್ತು ಮಕ್ಕಳೇ, ನ ಆಗ್ಬಿಟ್ಟಿದೆ, ಇದು ನ ಆಗ್ಬೇಕಾಯ್ತಾ? ಕೊನಾರ್ಕ್ನ ಸೂರ್ಯ ದೇವಾಲಯವು ಕೆತ್ತನೆಯ ಚಕ್ರಗಳೊಂದಿಗೆ ಬೃಹತ್ ರಥದ ಆಕಾರದಲ್ಲಿದೆ. ತಾಂಜಾವೂರಿನ ಬೃಹದೀಶ್ವರ ದೇವಾಲಯವು ನಂದಿಹೋರಿಯ ದೊಡ್ಡ ಪ್ರತಿಮೆಗೆ ಪ್ರಸಿದ್ಧಿಯಾಗಿದೆ. ಖಂಡದಲ್ಲಿ ಹಿಮಾಲಯದ ಮಡಿಲಲ್ಲಿರುವ ಕೇದಾರನಾಥ ದೇವಾಲಯವು ಹಿಂದೂಗಳ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ. ನಮ್ಮದು ಒಂದು ಕ್ಷೇತ್ರ ಇಲ್ಲ, ಭಾಳ ಕ್ಷೇತ್ರಗಳಿದಾವೆ ಹಿಂದೂಗಳಿಗೆ. ಹಿಂದೂಗಳು ಎಲ್ಲ ಒಂದೇ ಮಂದಿರಕ್ಕೆ ಹೋಗೋದಿಲ್ಲ, ಭಾಳ ಮಂದಿರಗಳಿದಾವೆ ನಮಗೆ. ಈ ದೇವಾಲಯಗಳು ಭಾರತದ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರದರ್ಶಿಸುತ್ತವೆ ಮತ್ತು ವಿಶ್ವಾದ್ಯಂತ ಸಂದರ್ಶಕರನ್ನು ಆಕರ್ಷಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಯಾವಾಗಾದ್ರೂ ಟೈಮ್ ಸಿಕ್ಕರೆ ಮಕ್ಕಳೇ, ಬೇಲೂರು ಹಳೆಬೀಡಿಗೆ ಹೋಗಿ ನೋಡ್ಬೇಕು ನೀವು. ಅಲ್ಲಿ ದೇವಸ್ಥಾನಗಳನ್ನು ಕೆತ್ತನೆ ಮಾಡಿದ್ದಾರೆ. ಏನು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಕಣ್ಣು ತುಂಬಿಸ್ಕೊಳ್ಳೋದು, ನೀವು ಎಷ್ಟು ನೋಡಿದ್ರೂ ಸಾಲದು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇದು ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೆ ಹೇಳ್ತೀನಿ ಕೇಳ್ರಿ. ಹರಿಹರದಲ್ಲೂ ಇದೆ, ಹರಿಹರದಲ್ಲೂ ಅದ್ಭುತ ಕೆತ್ತನೆ. ನಿಮಗೆ ಇದನ್ನು ಮಾಡೋದು ಎಷ್ಟು ಕಷ್ಟ ಅಂತ ಹೇಳ್ತೀನಿ ಕೇಳ್ರಿ. 2 ಲೈನ್ ಕಾಪಿ ರೈಟಿಂಗ್ ಕೊಟ್ಟಾಗಲೇ ನಿಮಗೆ 2 ಲೈನ್ ಒಳಗೆ ಅಕ್ಷರ ತುಂಬಕ್ಕೆ ಬರೋಲ್ಲ. ಕೈ ಹಿಡ್ಕೊಂಡು ನಿಧಾನವಾಗಿ ತುಂಬ್ತೀರಿ. ಈ ಥರ ಕೆತ್ತನೆ ಕಲ್ಲಲ್ಲಿ ಕೆತ್ತನೆ ಒಂದು ಮಿಸ್ಟೇಕ್ ಆಯ್ತು ಅಂದರೆ ಹೋಯ್ತದು. ಕೆತ್ತಬೇಕಾದ್ರೆ ಒಂದು ಸ್ವಲ್ಪ ಜೋರಾಗಿ ಕೈಯಲ್ಲಿ ಜೋರಾಗಿ ಹಿಂಗೆ ಹೊಡೆದ್ರಪ್ಪ ಅಂದರೆ ಕಲ್ಲು ಹೊಡೆದೋಗುತ್ತೆ, ಹೌದಲ್ಲ? ಅಥವಾ ನಿಧಾನಕ್ಕೆ ಹೊಡೆದ್ರೆ ಏನಾಗುತ್ತೆ? ಅಲ್ಲಿ ಕೆತ್ತನೆ ಮಾಡೋಕ್ಕಾಗಲ್ಲ. ನಿಧಾನ ಕೊಡಿದ್ರೂ ನಮಗೆ ಬೇಕಾದ ರೂಪ ತರೋಕ್ಕಾಗಲ್ಲ. ಸ್ವಲ್ಪ ಜೋರ ಬಲ ಪ್ರಯೋಗ ಮಾಡಿದ್ರೆ ಏನಾಗ್ತದೆ? ಆ ಕಲ್ಲು ಹೊಡೆದೋಗ್ತದೆ. ಎಷ್ಟು ಟೈಮ್ ತಗೊಂಡು ಎಷ್ಟು ಜನ ಸೇರಿ ಮಾಡಿರಬೇಡ ಅದನ್ನು.
ಅದ್ಭುತ ಕೆತ್ತನೆ. ನನಗಂತೂ ಖುಷಿ ಆಗ್ತದೆ ಕರ್ನಾಟಕದಲ್ಲಿ ಇರೋದಕ್ಕೆ. ನಮ್ಮ ಈ ಥರ ಕೆತ್ತನೆ ಮಾಡಿದವ್ರ ಜಾಗದಲ್ಲಿ ನಾವು ಹುಟ್ಟಿದ್ದೀವಿ. ಹೌದಲ್ಲ? ಖುಷಿ ಆಗ್ಬೇಕಾನೆ ನಮಗೆ. ಹಾಂ, ಒಂದೆರಡು ಕಡೆ ಆಗ್ತದಪ್ಪ, ಅದಿರಲಿ. ಬಟ್ ನಮ್ಮ ಪೂರ್ವಜರು ಈ ಥರ ಇದ್ದರು. ನಮ್ಮ ಪೂರ್ವಜರು ಅಜ್ಜರು ಈ ಥರ ಮಾಡಿದ್ದಾರೆ ಕೆಲಸನ. ಹೌದು ತಾನೆ? ನಮ್ಮವರೇ ತಾನೇ ಮಾಡಿದ್ದು. ಬೇರೆಯವ್ರು ಬಂದು ಮಾಡಿದಾರಾ? ಬ್ರಿಟಿಷರು ಬಂದು ಮಾಡಿದಾರಾ? ಹಾಂ, ಒಂದು ದೇವಾಲಯ ತೋರಿಸ್ರಿ ಬ್ರಿಟಿಷ್ ಇದರಲ್ಲಿ ಅಥವಾ ಅಮೇರಿಕದಲ್ಲಿ ಈ ಥರದ್ದು ಒಂದು ಕೆತ್ತನೆ ಆಗಿರೋದು ತೋರಿಸ್ರಿ ನೋಡೋಣ. ಹಾಂ, ಇದಾವೆ ದೇವಸ್ಥಾನ ಇಲ್ಲ ಅಂತಲ್ಲ, ಅಲ್ಲೂ ಇದ್ದಾವೆ, ಅಲ್ಲೂ ಮಾಡಿದ್ದಾರೆ. ಬಟ್ ಈ ಥರ ಒಂದು ಒರಿಜಿನಾಲಿಟಿ ಎಲ್ಲರ ಇದೆಯಾ ಅಲ್ಲಿ? ಹಾಂ, ಎಲ್ಲೂ ಇಲ್ಲ. ನಮ್ಮ ದೇಶದಲ್ಲಿ ಇಷ್ಟು ಸಂಪತ್ತಿದೆ. ಹಾಂ, ಸಮಯ ಸಿಕ್ಕಾಗ ಖಂಡಿತ ಒಂದ್ಸರಿ ಹೋಗಿ ನೋಡಿ ಬನ್ನಿ ನಿಮ್ಮ ಪೇರೆಂಟ್ಸ್ ಜೊತೆಗೆ. ಅದರಲ್ಲೂ ಈ ಬೇಸಿಗೆ ರಾಜ್ಯದಲ್ಲಿ ಇಂಥ ಜಾಗಗಳನ್ನು ಸುತ್ತಿದ್ರೆ ಭಾಳ ಒಳ್ಳೆಯದು. ಸುವರ್ಣ ದೇವಾಲಯವು ಯಾವ ನಗರದಲ್ಲಿದೆ? ಗೋಲ್ಡನ್ ಟೆಂಪಲ್ ಅಂತಾರೆ. ಅಮೃತಸರದಲ್ಲಿರುವ ಸುವರ್ಣ ದೇವಾಲಯ ಅಂತ ಇಲ್ಲೇ ಇದೆ, 2ನೇ ಲೈನಲ್ಲಿ. ಅಮೃತಸರ, ಆಪ್ಷನ್ ಬಿ. ಇದು ಸುವರ್ಣ ದೇವಾಲಯ ಅಂತಾರಲ್ಲ, ಇದು ನಿಜವಾಗ್ಲೂ ಚಿನ್ನದಿಂದನೇ ಮಾಡಲಾಗಿದೆ. ಅದರರ್ಥ ಚಿನ್ನದ ಲೇಪ ಹಾಕಿದ್ದಾರೆ ಮೇಲೆ, ಚೆನ್ನಾಗಿ ಚಿನ್ನದ ಲೇಪನ ಮೇಲೆ ಹಚ್ಚಿದ್ದಾರೆ. ಆಯಿತಾ? ಚಿನ್ನ ಇದೆ ಅಲ್ಲಿ ನಿಜವಾಗಿಯೂ. ಓಕೆ, ಅಮೃತಸರ. ಮುಂದಿನ ಪ್ರಶ್ನೆ ಏನಿದೆ ಮಕ್ಕಳೇ? ಯಾವ ದೇವಾಲಯವು ಬಣ್ಣ ಬಣ್ಣದ ಶಿಲ್ಪಗಳಿಗೆ ಪ್ರಸಿದ್ಧವಾಗಿದೆ? ಮೀನಾಕ್ಷಿ ದೇವಾಲಯ. ತಮಿಳುನಾಡಲ್ಲಿದೆ ಅದು, ನಮ್ಮ ಕರ್ನಾಟಕದಲ್ಲೂ ಇಲ್ಲ ಅದು. ತಮಿಳುನಾಡಿನ ಮಧುರೈನಲ್ಲಿರುವ ಮೀನಾಕ್ಷಿ ದೇವಾಲಯವು ತನ್ನ ಬಣ್ಣ ಬಣ್ಣದ ಶಿಲ್ಪಗಳು ಮತ್ತು ಎತ್ತರದ ಗೋಪುರಗಳಿಗೆ ಹೆಸರುವಾಸಿಯಾಗಿದೆ. ಆಪ್ಷನ್ ಸಿ. ಮೀನಾಕ್ಷಿ ದೇವಾಲಯ ಈ ಥರ ಇರುತ್ತೆ ನೋಡಪ್ಪ. ಎಷ್ಟು ಎತ್ತರ ಇದೆ ಗೊತ್ತಾ ಇದು? ಮನುಷ್ಯರು ಕೇವಲ ಇಷ್ಟೇ ಇದ್ದಾರೆ ನೋಡ್ರಿ ಇಲ್ಲಿ. ಮನುಷ್ಯರದಿಷ್ಟೇ. ಇದು ಎಷ್ಟು ಎತ್ತರ ಇದೆ ಅಂದಾಜು ಸಿಗ್ತಾ ಇದೆ ನಿಮಗೆ? ಮನುಷ್ಯರು ಇಲ್ಲೇ ಇದ್ದಾರೆ ನೋಡ್ರಿ ಕೆಳಗೆ. ಮನುಷ್ಯರಿರೋದಿಷ್ಟೇ, ಕುಂತಿದ್ದಾರೆ, ನಿಂತಿದ್ದಾರೆ. ಮನುಷ್ಯರಿರೋದಿಷ್ಟೇ ಗಾತ್ರದಲ್ಲಿ. ಹಾಂ, ಅವ್ರು ಇರೋದು ಎಷ್ಟಿದ್ದಾರೆ ನೋಡ್ರಿ. ಹೌದು. ಎಷ್ಟು ಗೋಪುರ ಎಷ್ಟು ಎತ್ತರ ಇದೆ ನೋಡ್ರಿ ಅದು. ಓಕೆ. ಯಾವ ದೇವಾಲಯವು ಬೃಹತ್ ರಥದ ಆಕಾರದಲ್ಲಿದೆ? ಕೇದಾರ್ನಾಥ್ ಅಲ್ಲ. ವೆರಿ ಗುಡ್. ಕೊನಾರ್ಕ್ನಲ್ಲಿದೆ ಅದು. ಒಡಿಶಾದ ಕೊನಾರ್ಕಲ್ಲಿದೆ. ಕೊನಾರ್ಕಲ್ಲಿ ನಾ ಆಗ್ಬೇಕಂತ ಹೇಳಿದ್ದೆ ಮಕ್ಕಳೇ ನಾನು. ನಾ ಆಗಬೇಕಿದ್ದು ಕೊನಾರ್ಕ್ನ ಸೂರ್ಯ ದೇವಾಲಯವು ಕೆತ್ತನೆಯ ಚಕ್ರಗಳೊಂದಿಗೆ ಬೃಹತ್ ರಥದ ಆಕಾರದಲ್ಲಿದೆ. ಆಪ್ಷನ್ ಡಿ. ಈ ಥರ ಒಂದು ಚಕ್ರ ಇದೆ ಮಕ್ಕಳು. ಈ ಸರಿ ನಡೆದ G20 ಸಮ್ಮೇಳನದಲ್ಲೂ ಸಹ ನಮ್ಮ ಪ್ರಧಾನಮಂತ್ರಿಗಳು ಈ ಚಕ್ರದ ಒಂದು ಚಿತ್ರಣ ಹಾಕ್ಸಿದ್ರಲ್ಲಿ, ಒಂದು ಸಣ್ಣ ಒಂದು ಚಿತ್ರಣ ಹಾಕ್ಸಿದ್ರು. ಎಲ್ಲ ಜಾಗತಿಕ ಮಟ್ಟದಲ್ಲಿದ್ದಂತಹ ಮುಖ್ಯ ನಾಯಕರೆಲ್ಲ ಬಂದು ಆ ಚಕ್ರದ ಮುಂದೆನೇ ನಿಂತು ಫೋಟೋ ತೆಗೆಸ್ಕೊಂಡಿದ್ರು. ವಿಶ್ವ ಪ್ರಸಿದ್ಧಿ ಆಗ್ಬಿಡ್ತಿತ್ತು. ಯುನೆಸ್ಕೋದಿಂದನೂ ಮಾನ್ಯತೆ ಪಡೆದಿದೆ ಈ ಜಾಗ, ಕೊನಾರ್ಕ್ನ ಸೂರ್ಯ ದೇವಾಲಯ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ನಂದಿ ಹೋರಿಯ ದೊಡ್ಡ ಪ್ರತಿಮೆಗೆ ಯಾವ ದೇವಾಲಯ ಪ್ರಸಿದ್ಧವಾಗಿದೆ? ತಾಂಜಾವೂರಲ್ಲಿದೆ ಅದು. ತಾಂಜಾವೂರು ಎಲ್ಲಿ ಬರುತ್ತೆ? ಅದು ತಮಿಳುನಾಡಲ್ಲೇ ಬರುತ್ತೆ. ತಾಂಜಾವೂರಿನ ಬೃಹದೀಶ್ವರ ದೇವಾಲಯವು ನಂದಿ ಹೋರಿಯ ದೊಡ್ಡ ಪ್ರತಿಮೆಗೆ ಪ್ರಸಿದ್ಧವಾಗಿದೆ. ನಂದಿ ಹೋರಿ ಪ್ರತಿಮೆ ಈ ಥರ ಇದೆ ನೋಡಪ್ಪ. ಇದು ದೊಡ್ಡ ನಂದಿ ಹೋರಿ ಪ್ರತಿಮೆ ಇದೆ. ಇದು ಬೃಹದೀಶ್ವರ ದೇವಾಲಯದಲ್ಲಿದೆ. ಹಾಂ, ಎಸ್. ಎಲ್ಲಿ ನೋಡಿದ್ಯಪ್ಪ? ಹಾಂ, ಶಿರ್ಸಿ ಏನಾಯ್ತಾ? ಗುಡ್. ನಾವೆಲ್ಲ ಹೊಲ್ದಾಗ ನೋಡಿದ್ವಪ್ಪ ಹೋರಿ. ಎನಿವೇಸ್, ಇಲ್ಲ, ತಮಾಷೆ ಮಾಡಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಹಿಮಾಲಯದ ಮಡಿಲಲ್ಲಿರುವ ದೇವಾಲಯ ಯಾವುದು? ಕೇದಾರನಾಥ ದೇವಾಲಯ. ಹಾಂ, ಒಂದು ಸರಿ ಪ್ರವಾಹನೂ ಭಾಳ ಆಗಿತ್ತಪ್ಪ ಈ ಜಾಗದಲ್ಲಿ. ಧಾರಾಕಾರ ಮಳೆ, ಹಿಮ ಕರಗಿ ಒಂದು ದಿವಸ ನೀರು ಬಂದ್ಬಿಡುತ್ತೆ ಈ ಜಾಗದಲ್ಲಿ. ಎಸ್. ಈ ಹಿಮಾಲಯದ ತಪ್ಪಲಿನಲ್ಲಿದೆ ನೋಡ್ರಿ, ಅದು ಮಡಿಲಲ್ಲೇ ಇದೆ. ಏನಪ್ಪ ಇದೆ ಹಿಮಾಲಯದ ಮಡಿಲಲ್ಲೇ ಇದೆ. ಹಿಮಾಲಯದ ಪರ್ವತ ಶ್ರೇಣಿಯಲ್ಲಿ ಹಿಂದೆನೇ ಬರ್ತವೆ. ಒಂದು 20 ಕಿಲೋಮೀಟ್ರ್ ದೂರ ಆಗ್ತದೆ, 20-40 ಕಿಲೋಮೀಟ್ರ್ ದೂರ ಆಗ್ಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಡನ್.
ಡನ್. ಬನ್ನಿ, ಭೂಮಿ ಬಗ್ಗೆ ಕೊಟ್ಟಿದ್ದಾರಾ? ಭೂಮಿಯ ವಾತಾವರಣ ಮತ್ತು ಗುರುತ್ವಾಕರ್ಷಣದ ಮೇಲೆ ಇದೆ ಇದು. ಮೂರನೇ ಗದ್ಯ ಭಾಗ. ಭೂಮಿಯು ಸಂಪೂರ್ಣವಾಗಿ ದುಂಡಾಗಿಲ್ಲ. ನಿಮ್ಗೆ ಗೊತ್ತಾ ಇದು? ಭೂಮಿ ಸಂಪೂರ್ಣವಾಗಿ ದುಂಡಾಗಿಲ್ಲ. ಯಾವ ಭಾಗ? ಮೇಲ್ಗಡೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದ ಹತ್ರ ಸ್ವಲ್ಪ ಚಪ್ಪಟೆಯಾಗಿದೆ ಅಲ್ಲಿ, ಆಯಿತಾ? ಸ್ವಲ್ಪ, ಮತ್ತು ಅದು ಭಾಳ ಚಪ್ಪಟೆನೂ ಅಲ್ಲ, ಮತ್ತು ಕಿತ್ಲೆ ಹಣ್ಣು ಥರ ಇರ್ಬೋದು. ಎಸ್. ಆದರೆ ಧ್ರುವಗಳಲ್ಲಿ ಸ್ವಲ್ಪ ಚಪ್ಪಟೆಯಾಗಿದ್ದು ಅದನ್ನು ಚಪ್ಪಟೆಯಾದ ಗೋಳ ಎಂದು ಕರೆಯುತ್ತಾರೆ. ಈ ಆಕಾರವು ಭೂಮಿಯ ಸುತ್ತುವಿಕೆ ಮತ್ತು ಗುರುತ್ವಾಕರ್ಷಣೆಯಿಂದ ಉಂಟಾಗಿದೆ. ಭೂಮಿ ತಿರುಗ್ತಾ ಇರುತ್ತಲ್ಲ, ಆ ತಿರುಗೋದಕ್ಕೆ ಏನಾಗ್ತದೆ? ಸ್ವಲ್ಪ ಚಪ್ಪಟೆ ಆಗ್ಬಿಟ್ಟಿದೆ ಅದು. ಗುರುತ್ವಾಕರ್ಷಣೆ ಎಂಬುದು ಎಲ್ಲವನ್ನೂ ಭೂಮಿಯ ಕೇಂದ್ರದ ಕಡೆಗೆ ಎಳೆಯುವ ಶಕ್ತಿಯಾಗಿದೆ. ಗುರುತ್ವಾಕರ್ಷಣೆ ಅಂದರೆ ಗೊತ್ತಾ ನಿಮಗೆ? ಗುರುತ್ವಾಕರ್ಷಣೆ ಅಂದರೆ ಗೊತ್ತಾ? ಸಾರಿ, ಏನೇ ಬಿಟ್ಟರು ಕೆಳಗೆ ಬೀಳ್ತದೆ ಅದು, ಹೌದಾ? ಯಾವುದು ಅದು ತನ್ನ ಪಾಡಿಗೆ ತಾನು ಮೇಲೆ ಹೋಗೋದಿಲ್ಲ. ಎಲ್ಲಿಗೆ ಎಳಿತಾ ಇದೆ? ಭೂಮಿ ತನ್ನ ಮಧ್ಯಭಾಗದ ತನಕ ಎಳಿತಾ ಇರುತ್ತೆ ಅದನ್ನು. ಇದನ್ನು ಬಿಟ್ಟರೆ ಎಲ್ಲಿವರೆಗೂ ಹೋಗುತ್ತದು? ಮಧ್ಯಭಾಗದ ತನಕ ಎಳ್ಕೊಂತ ಇರುತ್ತೆ ಭೂಮಿ, ಆಯಿತಾ? ಇದು ನಮ್ಮನ್ನು ನೆಲದ ಮೇಲೆ ಇರಿಸುತ್ತದೆ ಮತ್ತು ವಸ್ತುಗಳು ತೇಲಿ ಹೋಗದಂತೆ ಮಾಡುತ್ತದೆ. ತೇಲಿ ಹೋಗಕ್ಕೆ ಬಿಡುತ್ತಾ ಭೂಮಿ? ಇಲ್ಲೇ ಇಟ್ಕೊಳತ್ತದು. ಭೂಮಿಯ ವಾತಾವರಣವು ನಮ್ಮ ಗ್ರಹವನ್ನು ಸುತ್ತುವರಿದಿರುವ ಅನಿಲಗಳ ಪದರಾಗಿದೆ. ನಮ್ಮನ್ನು ಸುತ್ತುವರಿದಿರುವ ಅನಿಲಗಳ ಪದರಾಗಿದೆ. ನೆನ್ನೆ ಮಕ್ಕಳೇ ಒಂದು ಗದ್ಯ ಭಾಗ ನೋಡಿದ್ವಿ ನಾವು. ಚಂದ್ರನ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡಿದ್ವಿ. ಚಂದ್ರನ ಮೇಲೆ ವಿಕಿರಣಗಳ ಭಾಳ ದೊಡ್ಡ ಇದಿದೆ, ಸಮಸ್ಯೆ ಇದೆ ಮಾನವನ ವಸಾಹತಿಗೆ. ಆದರೆ ಭೂಮಿಯಲ್ಲದಿಲ್ಲ. ಭೂಮಿಯಲ್ಲಿ ನಾವೆಲ್ಲ ಚೆನ್ನಾಗಿದ್ದೀವಿ. ಕಾರಣ ಚಂದ್ರನ ಮೇಲೆ ವಾತಾವರಣ ಇಲ್ಲ. ಚಂದ್ರನ ಮೇಲೆ ಯಾಕೆ ಸರ್ ವಾತಾವರಣ ಇಲ್ಲ? ನಾವು ಹೋಗಲ್ಲ ವಾತಾವರಣ ಹಾಕಿ ಬರ್ಬೋದಾ? ಅಲ್ಲ, ಹೋಗ್ಬೋದು, ಯಾಕೆ ಹೋಗಿಲ್ಲ, ಭಾಳ ಸರಿ ಹೋಗಿದ್ದಾರೆ ಜನ. ಅಲ್ಲಿ ಹೋಗಿ ವಾತಾವರಣ ಹಾಕಿ ಬರ್ಬೋದಾ? ನಾವು ಹಾಕಿದ್ರೂ ಉಳಿಯೋದಿಲ್ಲ. ಯಾಕಂದರೆ ಚಂದ್ರನಿಗೆ ಗುರುತ್ವಾಕರ್ಷಣ ಬಲ ಕಡಿಮೆ. ಚಂದ್ರನ ಮೇಲೆ ಗುರುತ್ವಾಕರ್ಷಣ ಬಲ ಕಡಿಮೆ, ಗಾಳಿಯನ್ನು ಹಿಡಿದಿಟ್ಕೊಳ್ಳೋಷ್ಟು ಗುರುತ್ವಾಕರ್ಷಣ ಬಲ ಇಲ್ಲ. ಭೂಮಿ ಸುತ್ತವನು ಆಕಾಶ ವಾತಾವರಣ ಯಾಕಿದೆ? ಅದು ಯಾಕೆ ಆಕಾಶ ಆ ಕಡೆ ಹಾರ್ಕೊಂಡು ಹೋಗಲ್ಲ? ಭೂಮಿಯ ಗುರುತ್ವಾಕರ್ಷಣಕ್ಕೆ ಅದು ಸಹ ಒಳಪಟ್ಟಿದೆ. ಅದು ಹಗುರ ಇರೋದಕ್ಕೆ ಅಲ್ಲೇ ತೇಲ್ತಾ ಇದೆ, ಇನ್ನೂ ಹಾರ್ಕೊಂಡು ಹೋಗ್ತಾ ಇಲ್ಲ, ಅದು ಅಲ್ಲೇ ತೇಲ್ತಾ ಇದೆ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಇದು ನಮ್ಮನ್ನು ಹಾನಿಕಾರಕ ಸೂರ್ಯನ ಕಿರಣಗಳು ಮತ್ತು ಬಾಹ್ಯಾಕಾಶದ ತುಣುಕುಗಳೊಂದಿಗೆ ರಕ್ಷಿಸುತ್ತದೆ. ವಾತಾವರಣವು ಭೂಮಿಯನ್ನು ಬೆಚ್ಚಗಿಡುತ್ತದೆ ಮತ್ತು ನಾವು ಉಸಿರಾಡುವ ಗಾಳಿಯನ್ನು ಒದಗಿಸುತ್ತದೆ. ಇದು ಹಲವಾರು ಪದರಗಳನ್ನು ಹೊಂದಿದೆ. ಅದರಲ್ಲಿ ಟ್ರೋಪೋಸ್ಫಿಯರ್ ಭೂಮಿಯ ಮೇಲ್ಮೈಗೆ ಅತ್ಯಂತ ಹತ್ತಿರವಾಗಿದೆ. ಇದನ್ನು ನಾವು ಭೂಗೋಳಶಾಸ್ತ್ರದಲ್ಲಿ TSMTE ಅಂತ ಕರಿತೀವಿ. T ಟ್ರೋಪೋಸ್ಫಿಯರ್, S ಸ್ಟ್ರಾಟೋಸ್ಫಿಯರ್, M ಮೆಸೋಸ್ಫಿಯರ್, T ಥರ್ಮೋಸ್ಫಿಯರ್, E ಎಕ್ಸೋಸ್ಫಿಯರ್. TSMTE ಅಂತ ನೆನ್ಪಿಟ್ಕೊಳ್ಳಿಕ್ಕೆ ಈ ಥರ ಹೇಳ್ತೇವೆ. ಎನಿವೇಸ್, ಗೊತ್ತಿರಲಿ ನಿಮಗೆ, ಗೊತ್ತಿರಲಿ. ಬಟ್ ನಾವು ಮೊದಲು ಈ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಭೂಮಿಗೆ ಹತ್ತಿರವಾದ ಪದರ ಯಾವುದು? ಟ್ರೋಪೋಸ್ಫಿಯರ್. ವಾತಾವರಣದಲ್ಲಿ ಮೇಲಕ್ಕೆ ಹೋದಂತೆ ಗಾಳಿಯು ತೆಳ್ಳಗಾಗುತ್ತದೆ ಮತ್ತು ತಂಪಾಗುತ್ತದೆ. ನೀವು ಮೇಲ್ಗಡೆ ಹೋದಂತೆ ಭೂಮಿಯಿಂದ ಅಲ್ಲಿ ಗಾಳಿ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಅಲ್ಲಿ ತಂಪಾಗ್ತಾ ಹೋಗ್ತದೆ ಅಲ್ಲಿ ಮೇಲೆ ಹೋದಂತೆ. ಹಿಮಾಲಯದ ಮೇಲೆ ಹೋದಂತೆ ಏನಾಗ್ತದೆ? ಹಿಮ ಸಿಗ್ತದೆ ಅಲ್ವಾ? ತಂಪಾಗಿದ್ದಕ್ಕೆ ತಾನೇ ಹಿಮ ಸಿಗೋದು. ಎಸ್. ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಮೊದಲ ಪ್ರಶ್ನೆ, ಭೂಮಿಯ ಆಕಾರವನ್ನು ಏನೆಂದು ಕರೆಯುತ್ತಾರೆ? ಚಪ್ಪಟೆಯಾದ ಗೋಳ ಅಂತ ಕರೀತಾರೆ. ಕರೆಕ್ಟಾ? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಫ್ಯಾಂಟಾಸ್ಟಿಕ್. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಇಲ್ಲಿ ಸ್ವಲ್ಪ ಈ ಭಾಗದಲ್ಲಿ ಸ್ವಲ್ಪ ಚಪ್ಪಟೆ ಆಗಿದೆ, ಈ ಭಾಗದಲ್ಲಿ ಸ್ವಲ್ಪ ಚಪ್ಪಟೆ ಆಗಿದೆ. ಇದು ಭಾಳ ವಿಪರೀತ ಇದೆ. ಇದು ಇಷ್ಟು ಅಗಲವಾಗಿಲ್ಲ ಭೂಮಿ, ಬಹುತೇಕ ಗೋಲಾನೇ ಕಾಣುತ್ತೆ. ಅದು ಸ್ವಲ್ಪ ಈ ಭಾಗಕ್ಕೆ ಹೋಲಿಸಿದ್ರೆ ಆ ಭಾಗ ಧ್ರುವಗಳು ಸ್ವಲ್ಪ ಚಪ್ಪಟೆ ಇದಾವೆ ಅಷ್ಟೇ. ಆಯ್ತಾ? ಮುಂದಿನ ಪ್ರಶ್ನೆ, ಗುರುತ್ವಾಕರ್ಷಣೆಯು ಏನನ್ನು ಮಾಡುತ್ತದೆ? ಎಲ್ಲವನ್ನು, ಪ್ರತಿಯೊಂದು ವಸ್ತುವನ್ನು ತನ್ನ ಕೇಂದ್ರದ ಕಡೆಗೆ ಸೆಳೀತಾ ಇರುತ್ತದು. ಕೇಂದ್ರ ಅಂದರೆ ಮಧ್ಯಭಾಗ, ಆಯಿತಾ? ಮಧ್ಯಭಾಗದ ಕಡೆ ಸೆಳೀತಾ ಇರುತ್ತದು. ಸೊ ಗುರುತ್ವಾಕರ್ಷಣೆಯು ಏನು ಮಾಡ್ತದೆ? ಎಲ್ಲವನ್ನು ಭೂಮಿಯ ಕೇಂದ್ರದ ಕಡೆಗೆ ಎಳೆಯುತ್ತದೆ. ವೆರಿ ಗುಡ್. ಎಲ್ಲವನ್ನು ಭೂಮಿಯ ಕೇಂದ್ರದ ಕಡೆಗೆ ಎಳೆಯುವ ಶಕ್ತಿಯಾಗಿದೆ. ಎಸ್, ಗುಡ್ ಚಂದ್ರ. ಏನಪ್ಪ? ಮಧ್ಯದಲ್ಲಿ ಅಷ್ಟು ಬಿಸಿ ಇದೆ. ನಾನು ಒಂದು ಸರಿ ಹೇಳಿದ್ದೆ, ನಾವೇನಾದರೂ ಇಲ್ಲಿಂದ ಬೋರ್ ಕೊರಿಲಿಕ್ಕೆ ಶುರು ಮಾಡ್ತೀವಿ.
ನಾವೇನಾದರೂ ಬೋರ್ ಕೊರಿಯೋಕ್ಕೆ ಶುರು ಮಾಡೋಣ ಇಲ್ಲಿಂದ. ಆ ಬೋರ್ ಎಲ್ಲಿವರೆಗೂ ಹೋಗುತ್ತೆ ಸರ್? ಈ ಕಡೆ ಬಂದ್ಬಿಡೋದು ಸರ್ ಹೋಗ್ತಾ ಹೋಗ್ತಾ. ಬೋರ್ ಕೊರೆದು ಈ ಕಡೆಯಿಂದ ತೆಗಿಬೋದಾ? ಹೆಂಗಪ್ಪ ಅಂದರೆ ಒಂದು ಟೆನ್ನಿಸ್ ಬಾಲ್ ಇದೆ, ಟೆನ್ನಿಸ್ ಬಾಲ್ಗೆ ಇಲ್ಲಿಂದ ನಾವು ಸೂಜಿ ಚುಚ್ಚಿದ್ರೆ ಆ ಕಡೆಯಿಂದ ಸೂಜಿ ಬರುತ್ತಲ್ವ, ಹೌದಾ? ಅದೇ ಥರ ನಾವು ಇಲ್ಲಿಂದ ಬೋರ್ ಕೊರೆಯೋಕ್ಕೆ ಸ್ಟಾರ್ಟ್ ಮಾಡೋಣ ಸರ್. ಹಂಗೆ ಹೋಗ್ತಾ ಅಲ್ಲಿಂದ ಬರಬೇಕಲ್ವ ಸರ್ ಒಂದು ದಿನ ಅದು? ಹಾಂ, ಇಲ್ಲ ಮಕ್ಕಳೇ, ಏನಾಗುತ್ತೆ ಗೊತ್ತಾ, ಒಳಗಡೆ ಭಾಳ ಬಿಸಿ ಇದೆ, ಸೂರ್ಯನಷ್ಟೇ ಬಿಸಿ ಇದೆ. ಒಳಗಡೆ ಒಂದು ಸೂರ್ಯ ಇದ್ದಾನೆ ಭೂಮಿ ಮಧ್ಯೆ, ಅದ್ರ ದ್ರವ ರೂಪದಲ್ಲಿದೆ. ಅದು ಘನ ಮತ್ತು ದ್ರವ ಎರಡು ರೂಪದಲ್ಲಿದೆ. ನೀವು ಬೋರ್ ಕೊರಿತಾ ಹೋದರೆ ಒಂದು ಸ್ವಲ್ಪ ಒಂದು 100 ಕಿಲೋಮೀಟ್ರಷ್ಟು 200 ಕಿಲೋಮೀಟ್ರಷ್ಟು ಹೋದಂತೆ ಆ ಬೋರ್ ಏನಾಗ್ತದೆ, ಬೋರೇ ಅದು ಇದಾಗ್ತದೆ, ಏನಂತೀರ, ಕರ್ಗೋಗಕ್ಕೆ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಹೋಗ್ಬಿಟ್ಟು ಕರಲಿಕ್ಕೆ ಶುರು ಆಗ್ತದೆ, ಮುಂದೆ ಹೋಗೋಕ್ಕಾಗೋದಿಲ್ಲ. ಈ ರೀತಿ ಸಮಸ್ಯೆ ಆಗ್ತದೆ. ಒಳಗಡೆ ಭಾಳ ಇದಿದೆ. ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಮುಂದೆ ಶಕ್ತಿ ಬಗ್ಗೆ ಇದೆ. ಅಲ್ಲಿ ಜಿಯೋಥರ್ಮಲ್ ಎನರ್ಜಿ ಅಂತ ಬರ್ತದೆ. ಈ ಶಕ್ತಿನೂ ನಾವು ಬಳಸ್ಕೊಬೋದು ನಮ್ಮ ದಿನನಿತ್ಯದ ಈ ಎಲೆಕ್ಟ್ರಿಕಲ್ ಸಪ್ಲೈಗೆಲ್ಲ. ಜ್ವಾಲಾಮುಖಿ ಬೆಂಕಿ ಬರ್ತದೆ ಗೊತ್ತಾ? ಜ್ವಾಲಾಮುಖಿ ಗೊತ್ತಾ? ಭೂಮಿಯಿಂದ ಬರ್ತದಲ್ವಾ? ಇದೆ ಅಲ್ವಾ ಬರೋದು ಹೊರಗೆ? ಇದರ ಒಂದು ಭಾಗ ಹೊರಗೆ ಬರ್ತದೆ. ಅದು ಇಲ್ಲಿ ಮೇಲ್ಗಡೆ ಈ ಜಾಗದಲ್ಲಿ ಇರ್ತದೆ ಅದು ಸ್ವಲ್ಪ. ಮುಂದೆ ನೋಡೋಣ, ಮುಂದೆ ಬರ್ತದೆ ಅದು. 13ನೇ ಪ್ರಶ್ನೆ, ವಾತಾವರಣದ ಯಾವ ಪದರವು ಭೂಮಿಯ ಮೇಲ್ಮೈಗೆ ಅತ್ಯಂತ ಹತ್ತಿರವಾಗಿದೆ? ಭಾಳ ಹತ್ತಿರ ಇದೆ. ಯಾರು? ಟ್ರೋಪೋಸ್ಪಿಯರ್. ವೆರಿ ಗುಡ್, ಆಪ್ಷನ್ ಡಿ. ನೋಡ್ರಿ, ಆಕಾಶದಲ್ಲೂ ಒಂದೇ ಪದರ ಇಲ್ಲ. ಈರುಳ್ಳಿಗೆ ಒಂದೇ ಪದರ ಇದೆಯಾ? ಈರುಳ್ಳಿ ಹೆಂಗಿದೆ? ಪದರಗಳು ಪದರ ಮೇಲೆ ಪದರ ಇರ್ತದಲ್ವಾ? ಹಾಗೆ ಮಕ್ಕಳೇ, ಈರುಳ್ಳಿ ಪದರಗಳು ಹೆಂಗಿದಾವಲ್ಲ, ನಮ್ಮ ವಾತಾವರಣದಲ್ಲೂ ಪದರಗಳಿದಾವೆ. ಎಲ್ಲ ಗಾಳಿಗಳು ಸಹ ಒಂದೇ ಥರ ಇರೋದಿಲ್ಲ. ಎಲ್ಲಪ್ಪ, ಟ್ರೋಪೋಸ್ಪಿಯರು, ಸ್ಟ್ರಾಟೋಸ್ಪಿಯರು, ಮೆಸೋಸ್ಪಿಯರು, ಥರ್ಮೋಸ್ಪಿಯರು, ಎಕ್ಸೋಸ್ಪಿಯರು, ಈ ಥರ ಬೇರೆ ಬೇರೆ ಪದರಗಳಿದಾವೆ. ಸರ್, ಮತ್ತು ಅವೆಲ್ಲ ಹೆಂಗೆ ಕಂಡುಹಿಡಿದ್ರು ಸರ್ ವಿಜ್ಞಾನಿಗಳು ಪದರಗಳಿದಾವಂತ? ರಾಕೆಟ್ಟು ಒಳ್ಳೆಯ ಉದಾಹರಣೆ. ಮತ್ತು ಟೆಲಿಸ್ಕೋಪ್, ಮೈಕ್ರೋಸ್ಕೋಪ್ ಅಂದರೆ ಈ ಸಣ್ಣದು ನೋಡೋದಪ್ಪ, ಟೆಲಿಸ್ಕೋಪ್ನಲ್ಲಿ ನೋಡಿದ್ರೆ ಅಂತ ಹೇಳ್ತೀಯ? ಗಾಳಿ ಟೆಲಿಸ್ಕೋಪಲ್ಲಿ ಕಾಣ್ತದಾ? ಇದ್ರೂ ಇರ್ಬೋದು ಒಂದು ಸಣ್ಣ ಪುಟ್ಟ ಪ್ರಿಲಿಮಿನರಿ ಅಬ್ಸರ್ವೇಷನ್ಸ್ ಟೆಲಿಸ್ಕೋಪ್ ನೋಡಿ ಅಲ್ಲಿ ಅಷ್ಟು ದೂರದಲ್ಲಿ ಮೋಡಗಳು ಯಾವ ಥರ ಇದ್ದಾವೆ, ಅಲ್ಲಿ ಏನಿರ್ಬೋದು ಅಂತ ಒಂದು ಅಂದಾಜು ಹಾಕಿರ್ಬೋದು. ಈ ಪ್ಯಾರಾಚೂಟ್ ಅಂತ ಬರ್ತಾವೆ ನೋಡಿರಾ? ಹಾಂ, ಪ್ಯಾರಾಚೂಟು, ಗಾಳಿ ಬಲೂನ್ಗಳು ಬರ್ತಾವೆ ದೊಡ್ಡವು, ಅದರೊಳಗೂ ಸಣ್ಣ ಸೆನ್ಸರ್ಗಳನ್ನು ಹಾಕಿಬಿಟ್ಟು ಅಲ್ಲಿ ಮಟ್ಟ ಕಳಿಸ್ತಾರೆ. ಅಷ್ಟು ಮೇಲೆ ಕಳಿಸಿ ಅಲ್ಲಿ ಏನಾರ ಗಾಳಿ ಇದ್ದರೆ ಅದನ್ನು ಕಲೆಕ್ಟ್ ಮಾಡ್ಕೊಂಡು ತಗೊಂಬಂದು ಮತ್ತೆ ಲ್ಯಾಬ್ ಒಳಗೆ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡೋದು. ಎಸ್, ಆ ಥರ ಎಕ್ಸ್ಪೆರಿಮೆಂಟ್ ಮಾಡಿ ಕಂಡುಹಿಡಿದಿರ್ತಾರೆ. ವಾತಾವರಣವು ನಮ್ಮನ್ನು ಯಾವುದರಿಂದ ರಕ್ಷಿಸುತ್ತದೆ? ಹಾನಿಕಾರಕ ಸೂರ್ಯನ ಕಿರಣಗಳು ಮತ್ತು ಬಾಹ್ಯಾಕಾಶದ ತುಣುಕುಗಳು. ಇದರಿಂದ ನಮ್ಮನ್ನು ರಕ್ಷಿಸುತ್ತದೆ ವಾತಾವರಣವು. ನಮ್ಮ ಭೂಮಿಗೆ ವಾತಾವರಣ ಚೆನ್ನಾಗಿದೆ. ಸೂರ್ಯನಿಂದ ಏನೇ ಬ್ಯಾಡವಾದ ಕಿರಣಗಳು ಬಂದ್ವಪ್ಪ ಅಂದರೆ ಅದು ನಮ್ಮನ್ನು ಅಲ್ಲೇ ತಡೆದು ಬಿಡುತ್ತದೆ ವಾತಾವರಣದಲ್ಲಿ. ನಮ್ಮ ಇಲ್ಲಿ ಭೂಮಿ ತನಕ ಬರಲಿಕ್ಕೆ ಬಿಡೋದಿಲ್ಲ ಅದು. ಮುಂದಿನ ಪ್ರಶ್ನೆ ಮಕ್ಕಳೇ, ವಾತಾವರಣದಲ್ಲಿ ಮೇಲಕ್ಕೆ ಹೋದಂತೆ ಏನಾಗುತ್ತದೆ? ಗಾಳಿಯು ತೆಳ್ಳಗಾಗುತ್ತದೆ ಮತ್ತು ತಂಪಾಗುತ್ತದೆ. ಫ್ಯಾಂಟಾಸ್ಟಿಕ್. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಒಪ್ತೀರಾ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಮಕ್ಕಳೇ. ಮುಗಿತೀರಾ? 4ನೇ ಗದ್ಯ ಭಾಗ, ಕೊನೆಯ ಗದ್ಯ ಭಾಗ, ಬಹಳ ಮುಖ್ಯ ಗದ್ಯ ಭಾಗ. ನೀವೆಲ್ಲರೂ ತಿಳ್ಕೊಬೇಕಾದಂಥದ್ದು ಭಾಳ ಇದೆ ಇಲ್ಲಿ. ಶಕ್ತಿ ಸಂಪನ್ಮೂಲಗಳು ನಮ್ಮ ದೈನಂದಿನ ಅಗತ್ಯಗಳಿಗೆ ಶಕ್ತಿಯನ್ನು ಒದಗಿಸುವ ಮೂಲಗಳಾಗಿವೆ. ಅವುಗಳನ್ನು 2 ಮುಖ್ಯ ವಿಧಗಳಾಗಿ ವಿಂಗಡಿಸಬಹುದು. ಸೌಜನ್ಯ, ಎರಡು ಮುಖ್ಯ ವಿಧಗಳಾಗಿ ವಿಂಗಡಿಸಬಹುದು. ನಮ್ಮ ಸಂಗೀತನೂ ಸಹ 2 ಮುಖ್ಯ ವಿಧಗಳಾಗಿ ವಿಂಗಡಿಸ್ತೀವಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಕರೆಕ್ಟಾ? ಇಲ್ಲಿ ಶಕ್ತಿನೂ ಸಹ 2 ವಿಧಗಳಾಗಿ ವಿಂಗಡಿಸಬಹುದು. ಯಾವ್ಯಾವು? ಅವುಗಳನ್ನು 2 ವಿಧಗಳಾಗಿ ವಿಂಗಡಿಸಬಹುದು. ಮರುಬಳಕೆ ಮಾಡಲಾಗದ ಮತ್ತು ನವೀಕರಿಸಬಹುದಾದ ಸಂಪನ್ಮೂಲಗಳು. ಮರುಬಳಕೆ ಮಾಡಲಾಗದ ಸಂಪನ್ಮೂಲಗಳು ಮತ್ತು ನವೀಕರಿಸಬಹುದಾದ ಸಂಪನ್ಮೂಲಗಳು. ಏನು ಮರುಬಳಕೆ ಮಾಡಲಾಗದ ಅಂದರೆ ಏನಂತ ಅರ್ಥ? ಮತ್ತೆ ಬಳಸೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಈ ಬೆಂಕಿ ಪಟ್ಟಣದಲ್ಲಿ ಬೆಂಕಿ ಕಡ್ಡಿ ಬರುತ್ತೆ, ಅದು ಒಂದು ಸರಿ ಹಚ್ಚಿ ಅದ್ರ ಶಕ್ತಿ ಬಳಕೆ ಮಾಡಿಬಿಟ್ವಪ್ಪ ಅಂದ್ರೆ ನಾವು ಬೆಂಕಿ ಹಚ್ಚಿ ಮತ್ತೆ ಅದನ್ನು ಮಾಡ್ಲಿಕ್ಕೆ ಬರ್ತದ? ಬಳಸೋಕ್ಕೆ ಬರ್ತದ? ಬರಲ್ಲ. ಆದರೆ ಆ ಕಲ್ಲಿದ್ದಲು ಒಂದು ಸರಿ ನಾವು ಸುಟ್ಬಿಟ್ವಪ್ಪ ಅಂದರೆ ಇದ್ಲನ್ನ ಒಂದು ಸರಿ ಇಸ್ತ್ರಿಗೆ ಹಾಕಿ ಮಾಡಿಬಿಟ್ವಪ್ಪ ಅಂದರೆ, ನೋಡಿದ್ದೀರಾ ಇಸ್ತ್ರಿ ಪೆಟ್ಟಿಗೆನ? ಇದ್ದಿಲ್ಲ ಹಾಕಿ ಇಸ್ತ್ರಿ ಹೊಡಿತಾರೆ, ನೋಡಿದ್ದೀರಾ? ಸೊ ಅದು ಆಯ್ತಪ್ಪ ಅಂದಮೇಲೆ ಅವ್ರು ಏನು ಮಾಡ್ತಾರೆ? ಮತ್ತು ಅದನ್ನು ಇದ್ಲೇ ಎಸಿತಾರೆ ಹೊರಗೆ, ಅದ್ರ ಕೆಲಸ ಮುಗೀತು, ಮತ್ತು ಉರಿಯೋದಿಲ್ಲ, ಅದು ಬೂದಿ ಆಗ್ಬಿಡುತ್ತೆ. ಕರೆಕ್ಟಾ? ತೆಗೆದು ಹಾಕ್ತಾರೆ ಅದನ್ನು.
ಅದೇ ಥರ ಕೆಲವೊಂದು ಶಕ್ತಿಯ ಸಂಪನ್ಮೂಲಗಳಿದ್ದಾವೆ, ಅವನ್ನ ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತ ಕರಿತೀವಿ ನಾವು. ಏನು ನವೀಕರಿಸಬಹುದು ಅಂದರೆ ಮತ್ತೆ ಮತ್ತೆ ಬಳಸ್ತಾ ಇರ್ಬೋದು ನಾವು, ಖಾಲಿನೇ ಆಗೋದಿಲ್ಲ. ಸೌರಶಕ್ತಿ ಒಂದಿನ ರಾತ್ರಿಯಾಗಿ ಮತ್ತೆ ಬೆಳಕರಿತಪ್ಪ ಅಂದರೆ ಮತ್ತೆ ಬಂತು ಸೂರ್ಯನ ಶಕ್ತಿ, ಹೌದಾ ಇಲ್ವಾ? ಜಲಶಕ್ತಿ 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 ನೀರು ಮತ್ತೆ ನೀರು ಬಂದು ಹರಿತಪ್ಪ ಅಂದರೆ ಮತ್ತೆ ನಮ್ಮ ಮೋಟ್ರ್ ತಿರುಗ್ತದೆ, ಕರೆಂಟ್ ಬರ್ತದೆ. ಎಸ್ಸರ್ನೋ ಟರ್ಬೈನ್ ತಿರುಗ್ತಾವ ಮತ್ತು ನಮಗೆ ಕರೆಂಟ್ ಬರ್ತದೆ, ಹೌದಲ್ಲ? ಜಲಶಕ್ತಿನೂ ಸಹ. ವಾಯುಶಕ್ತಿ ವಾಯುಶಕ್ತಿ ಗೊತ್ತಾ? ವಾಯುಶಕ್ತಿ ಗೊತ್ತಾ ನಿಮಗೆ? ದೊಡ್ಡ ದೊಡ್ಡ ಗಾಳಿ ಫ್ಯಾನ್ಗಳನ್ನು ಹಾಕಿರ್ತಾರೆ ಗುಡ್ಡಗಳ ಮೇಲೆಲ್ಲ, ನೋಡಿದ್ದೀರಾ ಗಾಳಿ ಫ್ಯಾನ್ನ ಎಲ್ಲರೂ? ವೆರಿ ಗುಡ್ ವೆರಿ ಗುಡ್. ಸೊ ವಾಯುಶಕ್ತಿ ಅಂದರೆ ದೊಡ್ಡ ದೊಡ್ಡ ಫ್ಯಾನ್ಗಳು ಇರ್ತವೆ, ಆ ಫ್ಯಾನ್ಗಳು ತಿರುಗೋದು, ಗಾಳಿ ಬಂತಂದರೆ ಫ್ಯಾನ್ಗಳು ತಿರುಗ್ತವೆ, ಆ ಫ್ಯಾನ್ ತಿರುಗಿದ್ರೆ ಮೋಟ್ರ್ ಇರ್ತಲ್ಲ ಫ್ಯಾನ್ ಮುಂದೆ ಹಿಂದೆ, ಆ ಟರ್ಬೈನ್ ತಿರುಗೋದ್ರಿಂದ ಏನಾಗ್ತದೆ, ಕರೆಂಟ್ ನಿಮಗೆ ಬರ್ತದೆ ನಿಮ್ಮ ಮನೆಗಳಿಗೆ. ಸೊ ಅದು ಗಾಳಿ ಖಾಲಿಯಾಗ್ಬಿಡುತ್ತಾ ಒಂದ್ಸರಿ ತಿರುಗಿಬಿಟ್ಟು? ಇಲ್ಲ, ಮತ್ತೆ ಮತ್ತೆ ನಾವು ನವೀಕರಿಸಬಹುದಾದಂತಹ ಸಂಪನ್ಮೂಲ ಅದು. ಕಲ್ಲಿದ್ದಲು, ತೈಲ ಮತ್ತು ನೈಸರ್ಗಿಕ ಅನಿಲದಂತಹ ಮರುಬಳಕೆ ಮಾಡಲಾಗದ ಸಂಪನ್ಮೂಲಗಳು ಸೀಮಿತವಾಗಿವೆ ಮತ್ತು ಕೊನೆಗೆ ಮುಗಿದು ಹೋಗುತ್ತವೆ. ನಾವು ಪೆಟ್ರೋಲ್ ಏನು ಬಳಸ್ತಾ ಇದ್ದೀವಿ ಇವತ್ತು ಗಾಡಿಗಳಿಗೆ, ಡೀಸೆಲ್ ಏನು ಬಳಸ್ತಾ ಇದ್ದೀವಿ, ಅದು ಯಾವತ್ತಿಗೂ ಇರಲ್ಲ ಮಕ್ಕಳೇ. ವಿಜ್ಞಾನಿಗಳು ಹೇಳೋ ಪ್ರಕಾರ ಇನ್ನೊಂದು 65-70 ವರ್ಷಕ್ಕೆಲ್ಲ ಖಾಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು 65-70 ವರ್ಷಕ್ಕೆ ಆಮೇಲೆ ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ, ಏನೂ ಇಲ್ಲ. ಹೌದು. ಹಳೆ ಕಾಲಕ್ಕೆ ಯಾಕೆ ಹೋಗೋಣಮ್ಮ? ನಾವು ವಿಕಸಿತಗೊಳ್ಬೇಕು, ನಾವೆಲ್ಲರೂ ವಿಕಸಿತಗೊಳ್ಬೇಕು. ನೆನಪಿದೆಯಪ್ಪ ಅದ? ವಿಕಸಿತಗೊಳ್ಬೇಕು. ನಾವು ಇನ್ನೂ ಚೆನ್ನಾಗಿ, ನಮಗೆ ಬುದ್ಧಿಶಕ್ತಿ ಕೊಟ್ಟದನ್ನು ನಮಗೆ. ಹಳೆ ಕಾಲಕ್ಕೆ ನಾವ್ಯಾಕೆ ಹೋಗಬೇಕು? ಅದಕ್ಕೆ ಬ್ಯಾಟ್ರಿ ಬಂದಿಲ್ವ ಇವಾಗ? ಬ್ಯಾಟ್ರಿ ಚಾಲಿತ ಗಾಡಿಗಳು ಬಂದಿದ್ದಾವಲ್ವಾ? ಹೊಸ ಹೊಸ ಇಂಧನಗಳ ಅನ್ವೇಷಣೆ ನಡೀತಾ ಇದೆ ಇವಾಗ, ಸಂಶೋಧನೆ ನಡೀತದೆ. ಹೊಸದೇನಾರ ನಾವು ಮಾಡ್ಬೋದಾ ಅಂತ ನೋಡ್ರಿ, ಕೊಟ್ಟಿದ್ದಾರೆ ಇದರಲ್ಲೂ. ಈ ಪಳೆಯುಳಿಕೆ ಅಂದರೆ ಈ ಪೆಟ್ರೋಲು ಡೀಸೆಲ್ ನೋಡ್ತಿದ್ದೀರಲ್ಲ, ಅವಾಗಿನ ಕಾಲದಲ್ಲಿ ಡೈನೋಸರ್ಗಳು, ಕಾಡು ಪ್ರಾಣಿಗಳೆಲ್ಲ ಸಾವಿರಾರು ವರ್ಷಗಳ ಹಿಂದೆ, ಲಕ್ಷಾಂತರ ವರ್ಷಗಳ ಹಿಂದೆ ಏನು ಜೀವಿಗಳಿದ್ವು, ಭೂಮಿಯಲ್ಲಿ ಸತ್ತು ಅದ್ರ ಮೇಲೆ ಮಣ್ಣು ಬಂತು, ಅದ್ರ ಮೇಲೆ ಮತ್ತೆ ಜೀವಿಗಳು ಬಂದವು, ಅವು ಸತ್ತು ಮಣ್ಣು ಬಿತ್ತು, ಜೀವಿಗಳು ಬಂದವು, ಸತ್ತು ಮಣ್ಣು ಬಿದ್ದು, ಈ ಥರ ಲಕ್ಷಾಂತರ ವರ್ಷಗಳ ತನಕ ನಡೆದು ಅವೆಲ್ಲವೂ ಕೆಳಗೆ ಹೋಗ್ಬಿಟ್ಟು, ಭೂಮಿ ಕೆಳಗೆ ಹೋಗ್ಬಿಟ್ಟು ಆ ಒತ್ತಡಕ್ಕೆ ಅಲ್ಲೇ ಕರಗಿ ಎಣ್ಣೆ ಆಗ್ಬಿಡ್ತಾವೆ. ಅದೇ ನಾವು ಬಳಸ್ತಿರೋ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್. ವ್ಯಾಸ್ಲಿನ್ ಹಚ್ತೀರಾ? ಆ ವ್ಯಾಸ್ಲಿನ್ ಎಲ್ಲಿಂದ ಬಂತಂತ ಹೇಳ? ಪೆಟ್ರೋಲಿಂದ ಬರ್ತದೆ. ಪೆಟ್ರೋಲ್ ಎಲ್ಲಿಂದ ಬರ್ತದೆ? ಪೆಟ್ರೋಲ್ ಮತ್ತು ಪೆಟ್ರೋಲಿಯಂ ಜೆಲ್ಲಿ ಅಂತ ಬರ್ದಿರ್ತಾರೆ. ಆಯಿತು, ಅದನ್ನು ಪೆಟ್ರೋಲ್ ಎಲ್ಲಿಂದ ಬರ್ತದೆ? ಡೈನೋಸರ್ಗಳ ಮತ್ತು ಅವಾಗಿನ ಎಲ್ಲ ಪ್ರಾಣಿಗಳು ಸತ್ತಿದ್ವಲ್ಲ, ಅಲ್ಲಿಂದ ಬರ್ತದೆ. ಸೊ ನೀವು ಆ ಸತ್ತು ಹೆಣಗಳದ್ದು ಹಚ್ಕೊತಿದ್ದೀರಿ. ತಪ್ಪಿಲ್ಲ, ಅದೆಲ್ಲ ಕ್ಲೀನ್ ಮಾಡಿರ್ತಾರಪ್ಪ, ಆಯಿತಾ? ಫ್ಯಾಕ್ಟ್ರಿಲೆಲ್ಲ ಪ್ರೊಸೆಸ್ಡ್ ಆಗಿ ಬರುತ್ತದು. ಬಟ್ ಇವತ್ತೇನು ಪ್ಲಾಸ್ಟಿಕ್ ಬಳಸ್ತಿದ್ದೀರಿ, ಪ್ಲಾಸ್ಟಿಕ್ ಕವರ್ಗಳು, ಪ್ಲಾಸ್ಟಿಕ್ಕು ಸಹ ಪೆಟ್ರೋಲಿಂದನೇ ಬರೋದು. ಪ್ಲಾಸ್ಟಿಕ್ಕು ಸಹ ಅಲ್ಲಿಂದನೇ ಬರ್ತದೆ. ಒಂದು ಬೈ ಪ್ರಾಡಕ್ಟ್ ಅದು. ಓಕೆ, ಸೊ ಗೊತ್ತಿರಲಿ ಎಲ್ಲರಿಗೂ. ಪಳೆಯುಳಿಕೆ ಅಂದರೆ ಈ ಹಳೆಯ ಕಾಲದಲ್ಲಿ ಇರ್ತಾವಲ್ಲ, ಈಗ ಉಳಿದಿರ್ತಾವಲ್ಲ ಹಳೆಯ ಕಾಲದ್ದು, ಯಾವುದೋ ಒಂದು ಮೂಳೆ ಸಿಕ್ತು ಸರ್, ಪೇಪರಲ್ಲಿ ಕೊಟ್ಟಾರೆ ನೋಡಿರಿ ಸರ್ ಅಂತ ತೋರಿಸ್ತೀರಿ ನೀವು. ಸೊ ಅದು ಸಿಗೋದಕ್ಕೆ ಅಂತೀವಿ, ಹಳೇದಕ್ಕೆ ಏನಂತೀವಿ? ಪಳೆಯುಳಿಕೆ ಅಂತೀವಿ. ಫಾಸಿಲ್ಸ್ ಅಂತಲೂ ಕರಿತೀವಿ ಇಂಗ್ಲೀಷಲ್ಲಿ. ಈ ಪಳೆಯುಳಿಕೆ ಇಂಧನಗಳು ಸುಡಲ್ಪಟ್ಟಾಗ ಹಾನಿಕಾರಕ ಅನಿಲಗಳನ್ನು ಬಿಡುಗಡೆ ಮಾಡುತ್ತವೆ. ಪೆಟ್ರೋಲ್ ಸುಟ್ಟಾಗ ಏನು ಭಾಳ ಒಳ್ಳೆ ಸುವಾಸನೆ ಬರ್ತದ, ಕೆಟ್ಟ ಹೊಗೆ ಬರ್ತದಲ್ವಾ? ಅವು ಹಾನಿಕಾರಕ ಅನಿಲಗಳನ್ನು ಒಳಗೊಂಡಿರ್ತದೆ ಮಕ್ಕಳೇ. ಮತ್ತೊಂದೆಡೆ ನವೀಕರಿಸಬಹುದಾದ ಸಂಪನ್ಮೂಲಗಳನ್ನು ಮತ್ತೆ ಮತ್ತೆ ಬಳಸಬಹುದು. ನೋಡ್ರಿ ಎಷ್ಟು ಚೆನ್ನಾಗಿದೆ, ಭಾಳ ಇಷ್ಟವಾದಂತಹ ಸಂಗತಿ. ನವೀಕರಿಸಬಹುದಾದಂಥ ಇಂಧನಗಳನ್ನು ಮತ್ತೆ ಮತ್ತೆ ಬಳಸ್ಬೋದು, ಖಾಲಿನೇ ಆಗೋದಿಲ್ಲ ಅದು. ಸೂರ್ಯನಿಂದ ಬರುವ ಸೌರಶಕ್ತಿ, ಚಲಿಸುವ ಗಾಳಿಯಿಂದ ಪಡೆಯುವ ಪವನ ಶಕ್ತಿ ಮತ್ತು ಹರಿಯುವ ನೀರಿನಿಂದ ಪಡೆಯುವ ಜಲವಿದ್ಯುತ್ ಇವುಗಳಿಗೆ ಉದಾಹರಣೆಗಳಾಗಿವೆ. ಭೂಮಿಯ ಉಷ್ಣತೆಯಿಂದ ಪಡೆಯುವ ಭೂ ಉಷ್ಣ ಶಕ್ತಿ ಮತ್ತು ಸಸ್ಯಗಳಿಂದ ಪಡೆಯುವ ಜೈವಿಕ ಇಂಧನವು ನವೀಕರಿಸಬಹುದಾದ ಸಂಪನ್ಮೂಲಗಳಾಗಿವೆ. ಭೂ ಉಷ್ಣ ಶಕ್ತಿ ನೆನಪಿದೆಯಾ? ಭೂ ಉಷ್ಣ ಶಕ್ತಿ ಭೂಮಿ ಮಧ್ಯದಲ್ಲಿ ಈ ಥರ ಬಿಸಿ ಇರುತ್ತಲ್ಲ, ಭೂಮಿ ಕೆಳಗಡೆ ನಾವು ರಾಡ್ಗಳನ್ನು ಹಾಕ್ತೀವಿ, ಪೈಪ್ಗಳನ್ನು ಹಾಕ್ತೀವಿ ಒಳಗಡೆ. ಅಲ್ಲಿ ಏನು ಬಿಸಿ ಸಿಗುತ್ತಲ್ಲ, ಬಿಸಿ ಅಲ್ಲಿ ಬಿಸಿಯಾಗಿ ನೀರು ಏನಾಗ್ತದೆ, ಆವಿಯಾಗಲಿ ಸ್ಟಾರ್ಟ್ ಆಗ್ತದೆ, ಜೋರಾಗಿ ಓಡೋಕ್ಕೆ ಸ್ಟಾರ್ಟ್ ಆಗ್ತದೆ. ಅಲ್ಲಿ ನಾವು ಟರ್ಬೈನ್ ಇಟ್ಬಿಟ್ಟು ಆ ಟರ್ಬೈನ್ ತಿರುಗಿಸಿ ಅದರಿಂದನೂ ಕರೆಂಟ್ ತೆಗಿಬೋದು. ಹೇಗೆ? ಭೂ ಉಷ್ಣ ಶಕ್ತಿನೂ ಇದೆ. ಭೂ ಉಷ್ಣ ಶಕ್ತಿನೂ ನಮಗೆ ಬೇಕಾದ ರೀತಿಯಲ್ಲಿ ನಾವು ಬಳಸ್ಕೊಬೋದು ಅಲ್ಲ? ಸಾರಿ,
ಓಕೆ. ಅನೇಕ ದೇಶಗಳು ಎಲ್ಲಿದೆಯಮ್ಮ ರಿಷಿತಾ? ಅನೇಕ ದೇಶಗಳು ಈಗ ಪರಿಸರವನ್ನು ರಕ್ಷಿಸಲು ಮತ್ತು ಸುಸ್ಥಿರ ಭವಿಷ್ಯವನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚು ನವೀಕರಿಸಬಹುದಾದ ಶಕ್ತಿಯನ್ನು ಬಳಸುವುದರ ಮೂಲಕ ಗಮನ ಹರಿಸುತ್ತಿವೆ. ನಾವು ಮತ್ತೆ ಹಳೆ ಕಾಲಕ್ಕೆ ಹೋಗೋದು ಬೇಡ, ಮತ್ತು ಯಾವುದಾದ್ರೂ ಹೊಸ ನವೀಕರಿಸಬಹುದಾದ ಶಕ್ತಿಗಳಿದಾವ ಅಂತ ಇವಾಗಲೂ ಅದರ ಬಗ್ಗೆ ಸಂಶೋಧನೆ ನಡೀತಾ ಇದ್ದಾವೆ, ಮತ್ತು ಅದರ ಭಾಳ ದೇಶಗಳು ಸಹ ಅದರ ಮೇಲೆ ಗಮನ ಹರಿಸ್ತದವು. ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ಶಕ್ತಿ ಸಂಪನ್ಮೂಲಗಳನ್ನು ಎಷ್ಟು ಮುಖ್ಯ ವಿಧಗಳಾಗಿ ವಿಂಗಡಿಸಬಹುದು? 2. ಒಂದು ನವೀಕರಿಸಬಹುದಾದ ಸಂಪನ್ಮೂಲಗಳು, ಇನ್ನೊಂದು ನವೀಕರಿಸಲಾಗದ ಸಂಪನ್ಮೂಲಗಳು. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಯಾವುದು ಮರುಬಳಕೆ ಮಾಡಲಾಗದ ಸಂಪನ್ಮೂಲಕ್ಕೆ ಉದಾಹರಣೆ ಅಲ್ಲ. ಮರುಬಳಕೆ ಮಾಡಲಾಗದ ಸಂಪನ್ಮೂಲಕ್ಕೆ ಉದಾಹರಣೆ ಅಲ್ಲ. ಸೌರಶಕ್ತಿನ ಮರುಬಳಕೆ ಮಾಡ್ಬೋದಲ್ವಾ? ಮಾಡಲಾಗದ ಸಂಪನ್ಮೂಲಕ್ಕೆ ಉದಾಹರಣೆಯೇ ಅಲ್ಲ. ಸೌರಶಕ್ತಿ ಸರಿಯಾದ ಉತ್ತರ. ಸ್ವಲ್ಪ ಉಲ್ಟಾ ಕೊಟ್ಟಿದ್ದಾರೆ ಪ್ರಶ್ನೆನ, ತಪ್ಪು ಮಾಡಿರ್ತೀರಿ ಭಾಳ ಜನ. ವೆರಿ ಗುಡ್. ಇದರಲ್ಲಿ ಜಿಯೋ ಥರ್ಮಲ್ ಎನರ್ಜಿನೂ ಇತ್ತ? ಆಯ್ತು. ರೈಟ್. ನವೀಕರಿಸಬಹುದಾದ ಸಂಪನ್ಮೂಲಗಳ ಬಗ್ಗೆ ಯಾವುದು ಸರಿ? ನವೀಕರಿಸ್ಬೋದು ಅಂದರೆ ಮತ್ತೆ ಬಳಸ್ಬೋದು. ಅವುಗಳು ಸೀಮಿತವಾಗಿದ್ದಾವ? ಇಲ್ಲ. ಅವುಗಳು ಸೀಮಿತವಾಗಿದ್ದಾವ, ಲಿಮಿಟೆಡ್ ಇದ್ದಾವ, ಮುಗಿದೋಗ್ಬಿಡುತ್ತಾ ಅದು? ಇಲ್ಲ, ಮತ್ತೆ ಬಳಸ್ಬೋದು. ಇದು ತಪ್ಪಾಗುತ್ತೆ. ನಮಗೆ ಯಾವುದು ಸರಿ? ಅವುಗಳನ್ನು ಮತ್ತೆ ಬಳಸ್ಬೋದು. ಇದು ಸರಿ ತಾನೇ? ಅವುಗಳು ಹಾನಿಕಾರಕ ಅನಿಲಗಳನ್ನು ಬಿಡುಗಡೆ ಮಾಡ್ತವೆ. ನವೀಕರಿಸಬಹುದಾದ ಶಕ್ತಿಗಳು ಹಾನಿಕಾರಕ ಅನಿಲಗಳನ್ನು ಬಿಡುಗಡೆ ಮಾಡ್ತವೆ ಮಕ್ಕಳೇ? ಇಲ್ಲವೇ ಇಲ್ಲ. ಅವುಗಳು ಕೊನೆಗೆ ಮುಗಿದೋಗ್ತವ? ಇಲ್ಲವೇ ಇಲ್ಲ. ಅವುಗಳನ್ನು ಮತ್ತೆ ಬಳಸಬಹುದು. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸರಿರಾ ಮಕ್ಕಳೇ? ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಚಲೋ. ಯಾವುದು ನವೀಕರಿಸಬಹುದಾದ ಶಕ್ತಿ ಮೂಲಕ್ಕೆ ಉದಾಹರಣೆ ಅಲ್ಲ? ಕಲ್ಲಿದ್ದಲು. ನವೀಕರಿಸಬಹುದಾದ ಶಕ್ತಿ ಮೂಲಕ್ಕೆ ಉದಾಹರಣೆ ಅಲ್ಲ. ಸೌರಶಕ್ತಿ ನವೀಕರಿಸಬಹುದಾದ ಸಂಪನ್ಮೂಲ, ಜಲವಿದ್ಯುತ್ ನವೀಕರಿಸಬಹುದಾದ ಸಂಪನ್ಮೂಲ, ಪವನಶಕ್ತಿ ನವೀಕರಿಸಬಹುದಾದ ಸಂಪನ್ಮೂಲ. ನಮಗೇನು ಬೇಕು? ನವೀಕರಿಸಬಹುದಾದ ಶಕ್ತಿ ಮೂಲಕ್ಕೆ ಉದಾಹರಣೆ ಆಗಿರಬಾರದು. ಆ ಥರದ ಆಯ್ಕೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಮುಂದೆ ಹೋಗ್ಬೋದಾ ಮಕ್ಕಳೇ? ಮುಗಿತ್ರ ಎಲ್ಲರದು? ಚಲೋ. ಅನೇಕ ದೇಶಗಳು ಈಗ ಯಾವ ಶಕ್ತಿಯನ್ನು ಹೆಚ್ಚು ಬಳಸುವುದರ ಮೇಲೆ ಗಮನ ಹರಿಸುತ್ತಿವೆ? ನವೀಕರಿಸಬಹುದಾದ ಶಕ್ತಿಯ ಮೇಲೆ ಹೆಚ್ಚು ಗಮನ ಹರಿಸುತ್ತಿವೆ. ಎಲ್ಲಿದೆಪ್ಪ ಅದು? ನವೀಕರಿಸಬಹುದಾದ ಶಕ್ತಿಯನ್ನು ಬಳಸುವುದರ ಮೇಲೆ ಗಮನ ಹರಿಸುತ್ತಿವೆ. ಇಲ್ಲೇ ಇದೆ ನೋಡ್ರಿ, ಆಪ್ಷನ್ ಬಿ ಅದಕ್ಕೆ ಸರಿಯಾದ ಉತ್ತರ. ಸೊ ಇದರೊಂದಿಗೆ ಮಕ್ಕಳೇ ನಿಮ್ಮ ಕಿರುಪರೀಕ್ಷೆ 7ರ ವಿವರಣೆ ಮುಕ್ತಾಯಗೊಳ್ತಾ ಇದೆ. ಮುಂದಿನ ತರಗತಿಯಲ್ಲಿ ಕಿರುಪರೀಕ್ಷೆ 8ರ ವಿವರಣೆಯೊಂದಿಗೆ ನಿಮ್ಮನ್ನು ಕಾಣಬಯಸ್ತೇನೆ. ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂದ್ಕೊತೀನಿ. ಚೆನ್ನಾಗಿತ್ತು ತರಗತಿ? ಗುಡ್. ಅರ್ಥ ಆಯ್ತಲ್ವಾ? ಫ್ಯಾಂಟಾಸ್ಟಿಕ್. ಆನ್ಲೈನಲ್ಲಿರುವ ಮಕ್ಕಳಿಗೂ ಸಹ ನಮ್ಮ ಕ್ಲಾಸ್ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದರೊಂದಿಗೆ ಇವತ್ತಿನ ತರಗತಿ ಮುಗಿಸ್ತಿದ್ದೀವಿ. ನೆನಪಿಡಿ, ಇದು ಈಸಿ ಪಿ ಜಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.